ಒಳ್ಳೆಯವನು. ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗಾಗಿ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಒಟ್ಟಾಗಿ ಆತನನ್ನೇ ನಾವು ದೃಷ್ಟಿಸುತ್ತಾ ಈ ಸಮಯ ನಾವು ಆರಾಧಿಸಲಿಕ್ಕೆ ಹೋಗೋಣ. ನಾವೆಲ್ಲರೂ ಎದ್ದು ನಿಂತುಕೊಂಡು ಆತನನ್ನೇ ನಾವು ದೃಷ್ಟಿಸಿದ ಆತನು ಮಾಡಿದ ಉಪಕಾರವನ್ನು ನಾವು ನೆನೆಸಿಕೊಂಡು ಆತನಿಗೆ ಈ ಸಮಯ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ನಿನಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ರಾಜನೇ. ನಾವು ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ವಂದನೆ 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 ಸ್ವಾಮಿ. ಮಹಿಮೆ. ಆತನನ್ನು ನಾವು ಹೃದಯಪೂರ್ವಕವಾಗಿ ಆತನನ್ನು ನಾವು ಆರಾಧಿಸೋಣ, ಆತನನ್ನು ನಾವು ಸ್ತುತಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪ, ನಮ್ಮ ಜೊತೆಗಾರನೇ ನಿನಗೆ ಸ್ತೋತ್ರ 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 ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ವರ್ಷಿಪ್ ಯು, ವರ್ಷಿಪ್ ಯು, ವರ್ಷಿಪ್ ಯು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ರಾಜನೇ. ಅಪ್ಪ ನಿನ್ನ ಹಾಲೆಯ ಸ್ವಾಮಿ, ನಿನ್ನ ಹಾಲೆಯದಲ್ಲಿ ನಾವಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹೃದಯವಾಗಿ ಅಂದಿರುವೆ, ಮಹಿಮೆಯ ವೈಭವದಿ ಅಲಂಕರಿಸು. ಹೃದಯವಾಗಿ ಬಂದಿರುವೆ, ಮಹಿಮೆಯ ವೈಭವದಿ ಅಲಂಕರಿಸು. ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ. ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ. ಈ ಆಲಯದ ವೈಭವವು ಇಂದಿನ ವೈಭವಕ್ಕಿಂತಲೂ ಈ ಆಲಯದ ವೈಭವವು ಇಂದಿನ ವೈಭವಕ್ಕಿಂತಲೂ ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷವಾಗಿ ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವುದು. ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷವಾಗಿ ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವುದು. ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ. ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ. ನಿರಂತರ ಸ್ತುತಿ ಹೊಂದುವ
ಪ್ರಭಾವವು ಯೇಸುವೇ ನಿಮಗೆ. ಎಲ್ಲ ಮಹಿಮೆ ಎಲ್ಲ ಘನತೆ ಯೇಸುವೇ ನಿಮಗೆ. ಎಲ್ಲ ಮಾನ ಪ್ರಭಾವವು ಯೇಸುವೇ ನಿಮಗೆ. ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಈ ಆಲಯವನ್ನು ಈ ಆಲಯವನ್ನು ಕವಿಯಲಿ. ಮಹಿಮೆ ಮಹಿಮೆ ಯೇಸುವಪ್ಪ ನಿನ್ನ ಮಹಿಮೆ. ನೋಡಲಿಲ್ಲ ಮಹಿಮೆ ಮಹಿಮೆ ಯೇಸುವಪ್ಪ ನಿನ್ನ ಮಹಿಮೆ. ಹಾಲೆಯಲ್ಲಿ ಸ್ವಾಮಿ ಅದು ಹಿಂದಿನ ವೈಭವಕ್ಕಿಂತಲೂ ಸ್ವಾಮಿ ವಿಶೇಷವಾಗಿರಲಿ ತಂದೆ. ನಾವು ಆತನನ್ನು ಸ್ತುತಿಸಲಿಕ್ಕೆ ಹೋಗೋಣ. ಆತನು ಸರ್ವಶಕ್ತನು, ಆತನು ಜೀವ ಸ್ವರೂಪನಾದ ದೇವರು. ನಾವು ಚಪ್ಪಾಳೆಯನ್ನು ತಟ್ಟುತ್ತಾ ಆತನನ್ನು ನಾವು ಹೃದಯ ಪೂರ್ವಕವಾಗಿ ಆತನನ್ನು ನಾವು ಈ ಸಮಯ ಸ್ತುತಿಸೋಣ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ವಂದನೆ 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 ರಾಜನೇ. ಸ್ತೋತ್ರ 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 ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಯೇಸುವೇ. ಹಾಲೆಲೂಯಾ. ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಆತನನ್ನು ಚಪ್ಪಾಳೆಯನ್ನು ತಟ್ಟುತ್ತಾ ನಾವು ಆತನ ನಾಮವನ್ನು ನಾವು ಸ್ತುತಿಸಿ ಕೊಂಡಾಡೋಣ. ಹಾಲೆಲೂಯಾ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಆಹಾ ಇದು ಅತಿಶಯ ತಾನೇ, ಓಹೋ ಇದು ಸತ್ಯವೇ ತಾನೇ. ಆಹಾ ಇದು ಅತಿಶಯ ತಾನೇ, ಓಹೋ ಇದು ಸತ್ಯವೇ ತಾನೇ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಕಂಡುಕೊಂಡೇ ಒಂದು ನಿಧಿಯ, ಪಡೆದುಕೊಂಡೇ ಒಂದು ಬೊಕ್ಕಸ. ಕಂಡುಕೊಂಡೇ ಒಂದು ನಿಧಿಯ, ಪಡೆದುಕೊಂಡೇ ಒಂದು ಬೊಕ್ಕಸ. ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ರಾಜ. ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ರಾಜ. ಸರ್ವಶಕ್ತನು ನನ್ನ ಸ್ವಂತನಾದನು,
ದಿನದಲ್ಲಿ ಎಲ್ಲ ಜನರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ ಎಂದು ವಾಗ್ದಾನ ಮಾಡಿದ ದೇವರಪ್ಪ, ನಿನ್ನ ಅಂತ್ಯಕಾಲದ ಅಭಿಷೇಕ ಸ್ವಾಮಿ ದೇವರ ಎಲ್ಲ ಕಡೆ ಚಲಿಸುವ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ವಂದನೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ರಾಜನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಚಪ್ಪಾಳೆ ತಟ್ಟುತ್ತಾ ಆತನ ನಾಮವನ್ನು ನಾವು ಸ್ತುತಿಸಿ ಕೊಂಡಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು ರಾಜ. ಅಭಿಷೇಕ ಸಕಲ ಜನರ ಮೇಲೆ ಸುಖಿಕಾಲ ಸಮಯವಿದು, ತಂದೆ ದಿಗ್ನಾತ್ಮತೆ ತುಂಬಿಸು. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿಕಾಲ ಸಮಯವಿದು, ತಂದೆ ದಿಗ್ನಾತ್ಮತೆ ತುಂಬಿಸು. ಬೆಂಕಿಯಾಗಿ ಇಳಿಯಲಯ, ಅತಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಆತ್ಮನದಿಯಲ್ಲಿ ಮುಳುಗಿಸಯ. ಬೆಂಕಿಯಾಗಿ ಇಳಿಯಲಯ, ಅತಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಆತ್ಮನದಿಯಲ್ಲಿ ಮುಳುಗಿಸಯ. ಅಸ್ಥಿಗಳ ತಾಕಿನಲ್ಲಿ ಒಂದು ಸೈನ್ಯವನ ಕಾಡುವೆ, ಅಧಿಕಾರವಾದೀನಯ ಇಂದು ಆತ್ಮಾದಿ ಪ್ರವಾದಿಸಲು. ಅಸ್ಥಿಗಳ ತಾಕಿನಲ್ಲೇ ಒಂದು ಸೈನ್ಯವನ ಕಾಡುವೆ, ಅಧಿಕಾರವಾದೀನಯ ಇಂದು ಆತ್ಮಾದಿ ಪ್ರವಾದಿಸಲು. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಆತ್ಮನದಿಯಲ್ಲಿ ಮುಳುಗಿಸಯ. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಆತ್ಮನದಿಯಲ್ಲಿ ಮುಳುಗಿಸಯ. ಕರ್ಮೇಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಡುವೆ, ಆಹಾವ ನಡಗುವುದೇ ಅಗ್ನಿ ಮಳೆಯಾಗಿ ಸುರಿಯಲಯ. ಕರ್ಮೇಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಡುವೆ, ಆಹಾವ ನಡಗುವುದೇ ಅಗ್ನಿ ಮಳೆಯಾಗಿ ಸುರಿಯಲಯ. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಆತ್ಮನದಿಯಲ್ಲಿ ಮುಳುಗಿಸಯ. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಆತ್ಮನದಿಯಲ್ಲಿ ಮುಳುಗಿಸಯ. ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ್ನ ಕಾಡುವೆ, ಇಸ್ರಾಯೇಲಿನ ದೇವರೇ ಆ ಜ್ವಾಲೆಯಿಂದ ಉರಿಯಲಯ. ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ್ನ ಕಾಡುವೆ, ಇಸ್ರಾಯೇಲಿನ ದೇವರೇ ಆ ಜ್ವಾಲೆಯಿಂದ ಉರಿಯಲಯ. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಆತ್ಮನದಿಯಲ್ಲಿ ಮುಳುಗಿಸಯ. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬೆಂಕಿಯಾಗಿ ಬಿರುಗಾಳಿಯಾಗಿ ಬೀಸಲಯ, ಆತ್ಮನದಿಯಲ್ಲಿ ಮುಳುಗಿಸಯ. ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ತಂದೆಯಾದ ದೇವರೇ, ನಿನಗೆ ವಂದನೆ ಸ್ವಾಮಿ. ಅಪ್ಪ, ಶೂನ್ಯವಾಗಿದ್ದ ನಮ್ಮನ್ನು ಸ್ವಾಮಿ ನೀನು ಯಾವ ಗಣನೆಗೆ ಬಾರದ ನಮ್ಮನ್ನು ನೀನು ಯೋಗ್ಯರನ್ನಾಗಿ ಮಾಡಿದ ದೇವರು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ.
ದೇವರೇ, ಯಾವುದಕ್ಕೂ ಬೇಡವಾದ ನಮ್ಮನ್ನು ದೇವರೇ ನಿನ್ನ ಸೇವೆಗಾಗಿ ಕರೆದ ನೀನು ಕರ್ತನು ಸ್ವಾಮಿ. ಥ್ಯಾಂಕ್ ಯು ಯೇಸುವೆ. ಹಾಲೆಲೂಯಾ. ಮಹಿಮೆ ಉಳ್ಳ ದೇವರು ನೀನು ರಾಜ ಸ್ವಾಮಿ. ನಿನ್ನ ನಾಮ, ನಿನ್ನ ಕೃಪೆಯನ್ನು ನಾವು ಹೊಗಳುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ರಾಜನೇ. ಹಾಲೆಲೂಯಾ. ಮಹಿಮೆಯ ಸಿಂಹಾಸನದಲ್ಲಿ ಕುಳಿತಿರುವ ದೇವರು ನೀನು ಸ್ವಾಮಿ. ಎಲ್ಲ ಘನತೆಗೆ ಯೋಗ್ಯನು, ಎಲ್ಲ ಮಹಿಮೆಗೆ ಯೋಗ್ಯನಾದ ದೇವರು ನೀನು ಸ್ವಾಮಿ. ಯಾವುದಕ್ಕೂ ಅರ್ಹತೆಗೆ ಇಲ್ಲದ ನಮ್ಮನ್ನು ದೇವರ, ನೀನು ಬೇಡವಾದ ನಮ್ಮನ್ನು ದೇವರ ನೀನು ಆರಿಸಿ ತೆಗೆದುಕೊಂಡಂತಹ ದೇವರು ಸ್ವಾಮಿ. ಆ ನಿನ್ನ ಕೃಪೆಯನ್ನು ನಾವು ಹೊಗಳುತ್ತೇವೆ ರಾಜ. ನಿನ್ನ ನಾಮವನ್ನು ನಾವು ಮೇಲಕ್ಕೆತ್ತುತ್ತೇವೆ ಸ್ವಾಮಿ. ನಾವೆಲ್ಲರೂ ಹೃದಯ ಪೂರ್ವಕವಾಗಿ ನಾವು ಒಂದೇ ಮನಸ್ಸುಳ್ಳವರಾಗಿ ಆತನ ಕೃಪೆಯನ್ನು ನಾವು ಮೇಲಕ್ಕೆತ್ತೋಣ. ಆತನು ಒಳ್ಳೆಯವನು, ಆತನು ಸರ್ವಶಕ್ತನಾದ ಮಹಿಮೆಯ ದೇವರು. ಆತನಿಗೆ ಅಸಾಧ್ಯವೆನ್ನುವುದು ಒಂದು ಇಲ್ಲ. ನಾವು ಆತನನ್ನೇ ದೃಷ್ಟಿಸುತ್ತಾ ಆತನ ಕೃಪೆಯನ್ನು ನಾವು ನೆನೆಸಿಕೊಂಡವರಾಗಿ ಆತನನ್ನು ನಾವು ಈ ಸಮಯ ಆರಾಧಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಯೇಸುವೆ ಅಪ್ಪ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದಾತು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದಾತು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ
ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಕೀರ್ತನೆಗಾರನು ಹೇಳುವ ಪ್ರಕಾರ ಅಪ್ಪ, ನಾನು ಬದುಕಿರುವವರೆಗೂ ನಿನ್ನನ್ನೇ ನಾನು ಕೀರ್ತಿಸುತ್ತೇನೆ ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ ಅಪ್ಪ. ಹೌದು ಸ್ವಾಮಿ, ಉಸಿರಿರುವ ದಿನವೆಲ್ಲ ನಾವು ನಿನ್ನನ್ನೇ ಆರಾಧಿಸ್ತೇವೆ ರಾಜ. ನಾವೆಲ್ಲರೂ ಆತನು ಮಾಡಿದ ಉಪಕಾರವನ್ನು ನಾವು ನೆನೆಸಿಕೊಂಡವರಾಗಿ, ಆತನು ನಮ್ಮ ಜೀವಿತದಲ್ಲಿ ಎಷ್ಟೊಂದು ಉಪಕಾರವನ್ನು ಮಾಡಿದ್ದಾನೆ, ಆತನನ್ನು ನಾವು ಒಂದು ಸಾರಿ ಯೋಚಿಸೋಣ. ಆತನು ಎಷ್ಟು ಒಳ್ಳೆಯ ದೇವರು, ಆತನಿಂದ ಎಲ್ಲವೂ ಸಾಧ್ಯ ಉಂಟು ಎಂಬುದಾಗಿ ನಾವು ಆತನನ್ನು ನೆನೆಸಿ ಆತನ ನಾಮವನ್ನು ನಾವು ಮೇಲಕ್ಕೆತ್ತೋಣ. ಥ್ಯಾಂಕ್ ಯು, ಹಾಲೆಲೂಯ. ಓರ ಬಲಭಾಂಧರವ ಯೇಸುವೇ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ವರ್ಷಿಪ್ ಯು ಲಾರ್ಡ್ ಅಪ್ಪ. ಯೇಸುವೇ, ನಿನಗೆ ವಂದನೆ ಸ್ವಾಮಿ. ಉಸಿರಿರುವ ದಿನವೆಲ್ಲ ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಾವು ಹೃದಯದ ಅಂತರಾಳದಲ್ಲಿ ನಾವು ಆತನನ್ನೇ ನಾವು ಹೃದಯ ಪೂರ್ವಕವಾಗಿ ಆತನನ್ನು ನಾವು ಕೊಂಡಾಡೋಣ. ನಾವು ಆಚೆ ಈಚೆ ನೋಡುವುದು ಬೇಡ, ಆತನನ್ನೇ ದೃಷ್ಟಿಸುತ್ತ ನಾವು ಆತನು ಮಾಡಿದ ಉಪಕಾರವನ್ನು ನೆನೆಸಿ ಆತನ ನಾಮವನ್ನು ನಾವು ಮೇಲಕ್ಕೆತ್ತೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಯೆಸ್ ಲಾರ್ಡ್, ಹಾಲೆಲೂಯಾ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ, ಆರಾಧನೆ ಯೇಸುವಿಗೆ. ಆರಾಧನೆ, ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಯೇಸಯ್ಯ. ನಮ್ಮ ಜೀವಿತದಲ್ಲಿ ದೇವರೇ ನೀವು ಮಾಡುವ ಉಪಕಾರಗಳನ್ನು ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಯೇಸಯ್ಯ. ನನ್ನ ಪ್ರಾಣನೇ, ನನ್ನ ಉಸಿರು ನೀ, ನನ್ನ ಪ್ರಾಣನೇ, ನನ್ನ ಉಸಿರು ನೀ. ಎಂದೆಂದೂ ನಿಮಗೆ ಆರಾಧನೆ ಸ್ವಾಮಿ, ಎಂದೆಂದೂ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಯೇಸಯ್ಯ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಯೇಸಯ್ಯ. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ. ಎಂದೆಂದೂ ನಿಮಗೆ ಆರಾಧನೆ ಸ್ವಾಮಿ, ಎಂದೆಂದೂ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ
ದಿನವೂ ಪೋಷಿಸಿದೆ. ದೇವರೇ, ನಮ್ಮನ್ನು ಆಧರಿಸುವಂತ ಹಸಿವೆಯಲ್ಲಿರುವ ನನ್ನನ್ನು ನೀ ಅನುದಿನವೂ ಪೋಷಿಸಿದೆ. ನನ್ನ ಪಾಲನೆ, ನನ್ನ ಪಾಲು ನೀ, ನನ್ನ ಪಾಲನೆ, ನನ್ನ ಪಾಲು ನೀ. ಎಂದೆಂದೂ ನಿಮಗೆ ಆರಾಧನೆ ಸ್ವಾಮಿ, ಎಂದೆಂದೂ ನಿಮಗೆ ಆರಾಧನೆ. ಎಲ್ಲರೂ ನಾವು ಪರಲೋಕದ ಕಡೆಗೆ ಕೈಗಳನ್ನೆತ್ತಿ ಆತನನ್ನು ನಾವು ಆರಾಧಿಸಿ ಪ್ರತಿಯೊಬ್ಬರು ನಾವು ಪರಲೋಕದ ಕಡೆಗೆ ಕೈಗಳನ್ನು ಆತನ ನಾಮವನ್ನು ನಿಮಗೆ ಆರಾಧನೆ, ಆರಾಧನೆ, ಆರಾಧನೆ ಯೇಸುವಿಗೆ ಆರಾಧನೆ, ಆರಾಧನೆ ಯೇಸುವಿಗೆ ಆರಾಧನೆ, ಆರಾಧನೆ ಯೇಸುವಿಗೆ ಆರಾಧನೆ, ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಜೀವದಿಂದಿರುವವರೆಗೂ ನಿನ್ನನ್ನೇ ಆರಾಧಿಸುವ ಒಬ್ಬೊಬ್ಬರು ದೇವರೇ ನನ್ನನ್ನೇ ಆರಾಧಿಸುವ ಸ್ವಾಮಿ. ಜೀವಮಾನವೆಲ್ಲ ನನ್ನನ್ನೇ ಕೊಂಡಾಡಿ ಆರಾಧನೆ ಯೇಸುವಿಗೆ ಆರಾಧನೆ, ಆರಾಧನೆ ಯೇಸುವಿಗೆ ಆರಾಧನೆ, ಆರಾಧನೆ ಯೇಸುವಿಗೆ ಆರಾಧನೆ, ಆರಾಧನೆ ಯೇಸುವಿಗೆ. Thank you, hallelujah. ಸ್ತೋತ್ರ ಸ್ವಾಮಿ, hallelujah, hallelujah, hallelujah. Thank you, Jesus, hallelujah. Thank you, ರಾಜನೇ, ನಿನಗೆ ವಂದನೆ, ವಂದನೆ ಸ್ವಾಮಿ, hallelujah, hallelujah, hallelujah. Thank you, thank you, thank you, ರಾಜನೇ. ಸ್ತೋತ್ರ ಸ್ವಾಮಿ, thank you, hallelujah, hallelujah, ರಾಜಾದೇ, hallelujah, hallelujah. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಓರ ಭಾಂದರೆ ಆರಾಧನೆ ಯೇಸುವಿಗೆ.
ಹೇಳುವುದನ್ನೇ ಮಾಡುವೆ, ನೀ ತೋರುವ ಮಾರ್ಗದಲ್ಲಿ ನಡೆಯುವೆ, ನೀ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ನೀ ಹೇಳುವುದನ್ನೇ ಮಾಡುವೆ, ನೀ ತೋರುವ ಮಾರ್ಗದಲ್ಲಿ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ಆರಾಧನೆ ಯೇಸುವಿಗೆ. ಎಲ್ಲರೂ ಕೈಗಳನ್ನೆತ್ತಿ ಹೇಳೋಣ ನಮ್ಮ ಕರ್ತಾದಿ ಕರ್ತನಿಗೆ. ಸ್ವಾಮಿ ನಿನಗೆ ಆರಾಧನೆ, ಸ್ವಾಮಿ ನಿನಗೆ ಮಹಿಮೆ. ಎಸ್ 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 ಜೀಸಸ್, ಜೀಸಸ್ ನೇಮ್ ಅಬೌವ್ ಆಲ್ ನೇಮ್. ಆರಾಧನೆ ಯೇಸುವಿಗೆ. ಹೇಳುವುದನ್ನೇ ಮಾಡುವೆ, ನೀ ತೋರುವ ಮಾರ್ಗದಲ್ಲಿ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ಎಸ್ ಲಾರ್ಡ್, ನೀ ಹೇಳುವುದನ್ನೇ. ಎಸ್ ಎಸ್ ಲಾರ್ಡ್, ನಿನ್ನ ಆತ್ಮನ ಸಹಾಯದಿಂದ, ನಿನ್ನ ಕೃಪೆಯಿಂದಲೇ ವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ಎಲ್ಲರೂ ಒಟ್ಟಾಗಿರೋಣ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಶಕಮ ಹೇರಿಲಿ ಅರಹಸೆ ತೋ 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 ತೋ. Praise you, praise you. Yadalla Shabbat. Aradane Yesuvige. Rabba baba baba kata kare bebe be. Aradane Yesuvige. Inonda vartana. Aradane Yesuvige. Yes, Lord, ಯೇಸುವೇ, ನೀನೊಬ್ಬನೇ ಉನ್ನತಿಗೆ ಬರಬೇಕಾದವ. ನಿನ್ನ ನಾಮ ಒಂದೇ ಮಹಿಮೆಗೆ ಯೋಗ್ಯವಾದ ನಾಮ. ಥ್ಯಾಂಕ್ ಯು ಲಾರ್ಡ್. ದೇವಜನರೇ, ಆ ಮಹಿಮೆಗೆ ಯೋಗ್ಯವಾದ ಆತನನ್ನು ಬಾಯಿ ತೆರೆದು ಆರಾಧಿಸೋಣವೇ, ಬಾಯಿ ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣವೇ. ಯಾರೆಲ್ಲ ಅನ್ಯ ಭಾಷೆಯಲ್ಲಿ ನಿಮಗೆ ಪ್ರೇರೇಪಣೆ ಹೊಂದಿದ್ದೀರೋ ಆತನನ್ನು ಸ್ತುತಿಸುವುದಕ್ಕಾಗಿ, ಆತನನ್ನು ಹಾಡುವುದಕ್ಕಾಗಿ ತೆಗೆರಿರಿ ನಿಮ್ಮ ಬಾಯಿಗಳನ್ನ. ಯಾರು ಸ್ವಭಾಷೆಯಲ್ಲಿ ಪ್ರೈಸ್ ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ದೀರೋ, ಪ್ರೇರೇಪಣೆ ಹೊಂದಿದ್ದೀರೋ, ಪ್ರೈಸ್ ಮಾಡೋಣ. ನಾವು ಬಂದದ್ದೇ ಆತನನ್ನು ಸ್ತುತಿಸುವುದಕ್ಕಾಗಿ, ನಾವು ಸೇರಿದ್ದೇ ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ. ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಮೂಲಕ ಸ್ತುತಿ ಸ್ತೋತ್ರ ಮಹಿಮೆಯನ್ನ ಹೊಂದಲು ಬಯಸಿದಂತ ದೇವರು. ಆದ್ರಿಂದ ಯೋಗ್ಯವಾದಂತ ಘನವನ್ನು ಸಲ್ಲಿಸೋಣ, ಯೋಗ್ಯವಾದಂತ ಮಹಿಮೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ವಿ ವರ್ಷಿಪ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಎ ಮೈನರ್. ಥ್ಯಾಂಕ್ ಯು ಜೀಸಸ್. ಓ ವಿ ವರ್ಷಿಪ್ ಯು, ವಿ ವರ್ಷಿಪ್ ಯು. ವರ್ಷಿಪ್ ಎಲ್ಲ ಬಾಯಿಗಳು ಒಂದು ಸಣ್ಣ ತೆರೆಯಲ್ಪಡಲಿ. ಹೊರಿ ಖಾಥಾರೇ ಲಾ ಖಾಥೋರಾ ಬಾಬಾ. ಎಸ್ 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 ಎಸ್. ಮೋರ್ 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 ಮೋರ್. ಲೇ ರೇ ಬೇ ಶಾಖಾಥಾರೇ ಬೇ ಲಥಾರಿ ನಾಥಾರಿ ನೆಥೇ Tariri bala katere mantoro lobo lokatare ne betorobo shiki rakato. Yes, thank you Jesus. Thank you Jesus. We worship you Lord. Ella ganate mana mahime ನಿನಗೆ ನಾವು ಸಲ್ಲಿಸ್ತೇವೆ. ನಮ್ಮ ಕೂಡ ನೀನು ಮಾತನಾಡು, ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಫಾರ್ ಯುವರ್ ಹೋಲಿ ಪ್ರೆಸೆನ್ಸ್ ಓ ಗಾಡ್. ಸಾಕೆ ಇವತ್ತು ನೀನು ಏನು ಮಾತಾಡ್ಬೇಕಂತಿದ್ಯೋ, ಏನು ಮಾಡ್ಬೇಕಂತಿದ್ಯೋ ಮಾತಾಡು, ಮಾಡು. ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನನ್ನಲ್ಲಿ, ನಮ್ಮಲ್ಲಿ, ನನ್ನ ಮೂಲಕ, ನಮ್ಮ ಮೂಲಕ ನೆರವೇರಲಿ. ನೀನೇ ಸಮಸ್ತರಲ್ಲಿ ಸಮಸ್ತನು ಸ್ವಾಮಿ. ಓ ಶಬಾಲಕ ಓರಿಕಾ ಲೆಖಾಚೋ ರಬಹಾಸೆ ಕೆಟೆರೆಬೋ
ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎ ಮೈನರ್. ಥ್ಯಾಂಕ್ ಯು ಜೀಸಸ್. ಪ್ರೀತಿಸುವೆ ನಿನ್ನನ್ನೇ ಯೇಸುವೇ, ಎಂದೆಂದಿಗೂ ಪ್ರೀತಿಸುವೆ ನಿನ್ನನ್ನೇ ಯೇಸುವೇ, ಎಂದೆಂದಿಗೂ ನೀನೇ ನನ್ನಯ ಆತ್ಮರಕ್ಷಕ, ನೀನೇ ನನ್ನಯ ಜೀವದಾಯ. ಎಲ್ಲರೂ ನೀನೇ ನನ್ನಯ. Yes, yes, thank you Lord. ನೀನೇ 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 ರಾಜ, ರಾಜ ನೀನೇ, ನೀನೇ ನಮ್ಮಯ ಜೀವನ, ನೀನೇ ನೀನೇ ಸ್ವಾಮಿ, ನಮ್ಮಯ ಆತ್ಮ ರಕ್ಷಕ. Yes Father, thank you for your love, thank you for your compassion, thank you for your salvation. ನೀನು ಕೊಟ್ಟಿರುವಂಥ ಬಿಡುಗಡೆಗಾಗಿ ಸ್ತೋತ್ರ, ರಕ್ಷಣೆಗಾಗಿ ಸ್ತೋತ್ರ, ಕೊಟ್ಟಿರುವಂಥ ಆತ್ಮನಿಗಾಗಿ ಸ್ತೋತ್ರ, ಕೊಟ್ಟಿರುವಂಥ ಅಭಿಷೇಕಕ್ಕಾಗಿ ಸ್ತೋತ್ರ, ಕೊಟ್ಟಿರುವಂಥ ಬಲಕ್ಕಾಗಿ ಸ್ತೋತ್ರ, ಕೊಟ್ಟಿರುವಂಥ ಮಹಿಮೆಗಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. Hallelujah. Thank you Jesus. Thank you Holy Father. ನೀನೇ ಸ್ವಾಮಿ, ನೀನೇ 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 ನೀನೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಜೀವವೇ ನಿನಗೆ ಸ್ತೋತ್ರಪ್ಪ. ಗ್ಲೋರಿ 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 ಗ್ಲೋರಿ. Hallelujah. Torana Tarebewa. Hallelujah. ಎಲ್ಲ ಮಹಿಮೆ ಎಲ್ಲ ಘನತೆ ನಿನ್ನೊಬ್ಬನಿಗೆ ರಾಜ. ಸಭೆಯ ಮೂಲಕ ನಮ್ಮೆಲ್ಲರ ಮೂಲಕ ಮಹಿಮೆ ಹೊಂದಲು ಯೋಗ್ಯನಾದ ದೇವರೇ, ನೀನು ಮಹಿಮೆ ಹೊಂದಿದ್ದೆ, ಅದಕ್ಕಾಗಿ ಸ್ತೋತ್ರ. ನೀನು ಮಾತನಾಡು ರಾಜ, ನಮಗೆ ಗೊತ್ತಿರೋದು ಗೂಢಾರ್ಥಗಳನ್ನು ಪ್ರಕಟಿಸು. ಹೋಲಿ ಸ್ಪಿರಿಟ್ ಹೆಲ್ಪ್ ಅಸ್. ಸಹಾಯ ಮಾಡಪ್ಪ, ಸಹಾಯ ಮಾಡಪ್ಪ. ನಮ್ಮಲ್ಲಿರುವಂತ ನಿನ್ನ ಸಾನ್ನಿಧ್ಯಕ್ಕೋಸ್ಕರ, ನಿನ್ನ ಇರುವಿಕೆಗೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಫಾರ್ ಯುವರ್ ಹೋಲಿ ಪ್ರೆಸೆನ್ಸ್ ಆಫ್ ಗಾಡ್. ಕ್ರಿಸ್ತ ಯೇಸುವಿನ ಮೂಲಕ ನೆಲೆಗೊಂಡಿರುವಂತ ಅಭಿಷೇಕಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಅಭಿಷೇಕವಂದ್ರೆ ಆತ್ಮನು ನಮ್ಮನ್ನು ಉಪದೇಶಿಸಲಿ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಯೇಸುವಿನ ಅದ್ಭುತವಾದ ನಾಮದಲ್ಲಿ ಪ್ರಾರ್ಥಿಸಿದ ತಂದೆ. ಆಮೇನ್ 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 ಆಮೇನ್. ದಯವಿಟ್ಟು ಕೂತ್ಕೊಳ್ಳೋಣ. ಹಲ್ಲೆಲೂಯಾ. ಹೌದು ಪ್ರಿಯರೇ, ದೇವರ ಪ್ರೀತಿ, ಕೃಪೆ, ಕರುಣೆಯನ್ನು ನಾವು ಎಣಿಸುವಾಗ ಹೃದಯದಲ್ಲಿ ತುಂಬಿ ತುಳುಕ್ತೇವೆ ಅಲ್ವಾ? ಹಲ್ಲೆಲೂಯಾ. ನಮ್ಮ ಮಧ್ಯೆಯಲ್ಲಿ ದೇವರ ಸೇವಕರುಗಳು, ಯಾವುದೇ ಒಂದು ಸಭೆಗೆ ಸಂಬಂಧಪಟ್ಟವರು, ಸೇವಾ ಸಂಸ್ಥೆಗೆ ಸಂಬಂಧಪಟ್ಟವರು ಇರೋದಾದ್ರೂ ಕೂಡ ದಯವಿಟ್ಟು ನೀವು ಮುಂದಕ್ಕೆ ಬನ್ನಿ. ಸೇವಕರುಗಳು, ಸೇವಕಿ, ನೀವು ಮುಂದೆಯಲ್ಲಿ ನಿಮಗೆ ಆಸನ ಇದೆ. ಓಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು, ನಾನು ಹೇಳಿದೆ ದೇವರ ಪ್ರೀತಿಯನ್ನು ನೆನೆಸು. ಹಲೋ ಹಲೋ, ಇಲ್ಲಿದ್ದೀರಲ್ಲ? ಎಲ್ಲರೂ ಇಲ್ಲಿದ್ದಾರೆ. ದೇವರ ಸ್ತೋತ್ರ. ದೇವರ ಪ್ರೀತಿಯನ್ನು ನೀವು ಆಲೋಚನೆ ಮಾಡುವಾಗ ಏನಾಗ್ತದೆ ಗೊತ್ತಾ? ಏನಾಗ್ತದೆ? ನಮ್ಮ ಹೃದಯದಲ್ಲಿ ಆತನ ಸ್ತೋತ್ರ
ತುಂಬಿ ಉಕ್ಕುತ್ತದೆ. ಹಲ್ಲೆಲೂಯಾ. ಈಗ ಹಾಡಿದ ಹಾಡು ಹಾಗೇನೆ ಬಂದ ಹಾಡು. ಹಲ್ಲೆಲೂಯಾ. ದೇವರ ಪ್ರೀತಿಯನ್ನು ನೆನೆಸ್ತಾ ಹೋಗ್ತಾ ಇದೆ. ಒಂದು ಕಡೆ ಹೋಗುವಾಗ ಬರುವಾಗ ಆತನನ್ನೇ ಆಲೋಚಿಸುವಾಗ ಎಷ್ಟು ಖುಷಿ ಆಗ್ತದೆ ಗೊತ್ತುಂಟ. ಬೇರೆ ಸಂಗತಿಗಳನ್ನು ಆಲೋಚಿಸೋದಕ್ಕಿಂತ, ಬೇರೆ ಹರ್ಟ್ನೆಸ್ಗಳನ್ನು ಆಲೋಚಿಸೋದಕ್ಕಿಂತ, ನೋವುಗಳನ್ನು, ಬೇನೆಗಳನ್ನು, ದುಃಖವನ್ನು, ಇತರರು ಮಾಡಿದ ಅನ್ಯಾಯಗಳನ್ನು, ಇತರರು ಕೊಟ್ಟ ಕಿರುಕುಳವನ್ನು ಯೋಚಿಸೋದಕ್ಕಿಂತ ದೇವರ ಪ್ರೀತಿ, ಅವೆಲ್ಲದರ ಮಧ್ಯೆ ದೇವರ ನಡೆಸುವಿಕೆ, ದೇವರ ಕೃಪೆ, ದೇವರ ಕರುಣೆ ನಾವು ನೆನೆಸುವಾಗ ನಮ್ಮ ಹೃದಯದಲ್ಲಿ ಏನಾಗ್ತದೆ ಗೊತ್ತುಂಟ, ಸ್ತೋತ್ರವು ತುಂಬಿ ಉಕ್ಕಿ ಬರ್ತದೆ. ಒಂದು ವೇಳೆ ಜಾಸ್ತಿ ನಾವು ನಮಗೆ ಆದ ಹರ್ಟ್ನೆಸ್, ಲೋಕದಲ್ಲಿ ಬರುವಂಥ ಕುಗ್ಗಿಸುವಿಕೆ, ಬೇನೆ, ನೋವುಗಳನ್ನು ನಾವು ಮೆಡಿಟೇಟ್ ಮಾಡ್ತಾ ಇದ್ದರೆ ಅದು ಕೂಡ ಉಕ್ಕಿ ಬರ್ತದೆ ವಾಟ್ಸಪ್ ಸ್ಟೇಟಸ್ ಮೂಲಕ. ಹೌದಾ? ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ, ಕೆಲವರು ನಗಾಡ್ತಾ ಇಲ್ಲ. ಇನ್ನೊಮ್ಮೆ ಹೇಳ್ತೇನೆ ಕೇಳಿ. ಅನೇಕ ಸಾರಿ ನಾವು ನಮ್ಮ ಬೇನೆಗಳನ್ನು, ನೋವುಗಳನ್ನು ಯೋಚನೆ ಮಾಡ್ತಾ ಇರುವಾಗ ಏನಾಗ್ತದೆ ಗೊತ್ತುಂಟ, ತುಂಬಿ ಉಕ್ಕಿ ಬರ್ತದೆ. ಯಾವುದ್ರ ಮೂಲಕ? ಹೃದಯದಿಂದ ಅಲ್ಲ, ಬಾಯಿಂದ ಅಲ್ಲ. ಬಾಯಿಂದ ಬರ್ಬೋದು ಬೈಗಳು, ಅದು ಬೇರೆ ವಿಚಾರ. ವಾಟ್ಸಪ್ ಸ್ಟೇಟಸಲ್ಲಿ ಬರ್ತದೆ. ಏನು ಗೊತ್ತುಂಟ, ಕೆಲವೊಂದು ಸಾರಿ ನಾನೀಗ ನೋಡುವಾಗ ನನಗೆ ನಗಾಡಬೇಕು ಅಳಬೇಕಂತ ಗೊತ್ತಾಗೋದಿಲ್ಲ. ಕಣ್ಣೀರಿನ ಸ್ಟೇಟಸ್ಗಳು, ಅದರ ಅರ್ಥ ಅವ ಕಣ್ಣೀರನ್ನಲ್ಲಿದ್ದಾನೆ ಅಂತ ಅರ್ಥ. ಮತ್ತು ಕೆಲವು ಸ್ಟೇಟಸ್ಗಳು ನೋಡುವಾಗ ಹಿಂದೆ ಚೂರಿ ಹಾಕಿದ, ಅಂದರೆ ಇವನಿಗೆ ಯಾರ ಹಿಂದೆಂದು ಚೂರಿ ಹಾಕಿದಾರಂತ ಅರ್ಥ. ವಾವ್. ಆದರೆ ನಾನೊಂದು ಸತ್ಯವಾಗಿ ತಿಳ್ಕೊಳ್ತೇನೆ, ದೇವರು ಇವತ್ತು ನನಗೆ ಮೊಬೈಲ್ ಕೊಟ್ಟದ್ದು, ಅದರಲ್ಲಿ ಒಂದು ಸ್ಟೇಟಸ್ ಎಂಬಂಥ ಒಂದು ಪ್ರಯೋಜನಕಾರಿಯಾದಂಥ ಸಂಗತಿಯನ್ನಿಟ್ಟದ್ದು ಆತನ ಮಹಿಮೆಗಾಗಿ. ಹಲ್ಲೆಲೂಯಾ. ಲೋಕದಲ್ಲಿ ಬರುವಂಥ ಹಾರ್ಟ್ನೆಸ್ಗಳನ್ನು ಪ್ರಸಿದ್ಧಿಗೆ ಪಡಿಸುವುದಕ್ಕಾಗಿ ಅಲ್ಲ. ಸೈತಾನನಿಗೆ ಭಾಳ ಖುಷಿ ಆಗ್ತದೆ. ಇವನು ಒಳಗಿಂದಲೂ ಅದೇ, ಇವನು ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ದಾನೆ. ಏನನ್ನ? ಹಾರ್ಟ್ನೆಸ್ಸನ್ನು. ಇದು ಉಪಯೋಗವಾಗಬೇಕು. ಏನು ಗೊತ್ತುಂಟ, ದೇವರ ಮಹಿಮೆಗಾಗಿ. ನಮ್ಮ ಸ್ಟೇಟಸ್ ಇರ್ಬೋದು, ನಮ್ಮ ಫೇಸ್ಬುಕ್ ಇರ್ಬೋದು, ಇರೋದಿದ್ದರೆ ಒಳ್ಳೆಯದು ಫೇಸ್ಬುಕ್ಕು, ಓಕೆ. ಇನ್ನಿತರ ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಂಥ ಮೊಬೈಲಲ್ಲಿ ಯಾವ ವೆಬ್ಸೈಟ್ಗಳು ಅಥವಾ ಯಾವ ಸಂಗತಿಗಳನ್ನು ನಾವು ಯೂಸ್ ಮಾಡ್ತೇವೋ ಅದೆಲ್ಲ ಇರಬೇಕು ಆತನ ಮಹಿಮೆಗಾಗಿ. ಅದರಲ್ಲಿ ಗ್ಲೋರಿ ಕಂಡು ಬರಬೇಕು. ಹಲ್ಲೆಲೂಯಾ. ಓಕೆ, ಈ ಲೋಕದಲ್ಲಿ ನಾವಿದ್ದೇವೆ. ಈ ಲೋಕದಲ್ಲಿರುವಾಗ ಏರುಪೇರು ಸಹಜ, ಚೂರಿಗಳು ಸಹಜ, ಎಲ್ಲ ಸಹಜ. ಒಂದು ಪೋಸ್ಟರಲ್ಲಿ ನಾನು ನೋಡಿದೆ, ಅದು ಸಹ ನನಗೆ ನಗಡಬೇಕು ಅಳಬೇಕು ಗೊತ್ತಾಗಿಲ್ಲ. ಅದು ಸೇವಕರೇ ಹಾಕಿದ ಪೋಸ್ಟರ್. ಅವರ ಬೆನ್ನ ಹಿಂದೆ ತುಂಬ ಚೂರಿಗಳು. ಅವರು ಒಬ್ಬರ ಬೆನ್ನಲ್ಲಿದ್ದಂಥ ಚೂರಿಯನ್ನು ತೆಗಿಲಿಕ್ಕೆ ಹೋಗುದು. ಅವರ ಬೆನ್ನ ಹಿಂದೆ ತುಂಬ ಚೂರಿಗಳು. ಹಾಗಾದರೆ ದೇವ ಸಾನ್ನಿಧ್ಯ ಇಲ್ವ ನಮ್ಮ ಹತ್ರ? ಚೂರಿ ಬರುವಾಗ ಚೂರಿ ಬರಲೇಬೇಕಂತ ಉಂಟ? ದೇವರ ಆಲಯ ಅಂತ ಹೇಳ್ತೇವೆ, ದೇವರ ಮಹಿಮೆ ಇದೆ ಅಂತ ಹೇಳ್ತೇವೆ. ಆದರೆ ದೇವರ ಮಹಿಮೆ ಇದೇ ರೀತಿಯ ಪ್ರಖ್ಯಾತಿಗೆ ಬರುವುದು. ನಂಬಿದ್ದೇನಂತ ಹೇಳ್ತೇವೆ, ನಾನು ಪ್ರಾರ್ಥಿಸ್ತೇನಂತ ಹೇಳ್ತೇವೆ. ಇದೇ ಪ್ರಾರ್ಥನೆಯ ಫಲವ? ಇದೇ ಉತ್ತರವ? ನೋ. ಹಲ್ಲೆಲೂಯಾ. ಅದರ ಬದಲಾಗಿ ಪ್ರಿಯರೇ, ನಾನು ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ. ನಿಮ್ಮಲ್ಲಿ ಅನೇಕರು ಅದನ್ನು ಮಾಡ್ತಾ ಇರ್ಬೋದು. ಯಾರು ಮಾಡ್ತಾ ಇದ್ದೀರಾ ಅದನ್ನು ಹೆಚ್ಚಿಸಿ. ಕುಗ್ಗುವಿಕೆಗಳಿಗೆ, ನಿರಾಶೆಗಳಿಗೆಲ್ಲ ಅವಕಾಶ ಕೊಡಬೇಡ್ರಿ. ಇದೊಂದು ಅಸ್ತ್ರ, ಸೈತಾನನ ಒಂದು ಅಸ್ತ್ರ. ಸೈತಾನನ ಅಸ್ತ್ರಕ್ಕೆ ನಮ್ಮನ್ನು ಎಂದಿಗೂ ಕೂಡ ನಾವು ಬಿಟ್ಟು ಕೊಡಲೇ ಬಾರದು. ಹಲ್ಲೆಲೂಯಾ. ಪೌಲನು ಎಫೆಸದವರಿಗೆ ಬರೆಯುವಾಗ 4:27 ವಚನದಲ್ಲಿ ಆತನು ಹೇಳಿದ್ದಾನೆ. ಏನು ಹೇಳಿದ್ದಾನೆ? ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ನಮ್ಮ ಜೀವಿತದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಮೊಬೈಲಲ್ಲಿ, ಎಲ್ಲದರಲ್ಲಿ ದೇವರಿಗೆ ಅವಕಾಶ, ದೇವರ ಮಹಿಮೆಗೆ ಅವಕಾಶ. ಹಲ್ಲೆಲೂಯಾ. ಮೊಬೈಲ್ ತಗೊಳ್ಳುವಾಗಲೇ ಒಂದು ನಾವೇನು ಮಾಡಬೇಕಂದ್ರೆ, ಮೊಬೈಲ್ ನಮಗೆ ಅದರಲ್ಲಿ ಅಗತ್ಯತೆ ಸಹ ಉಂಟು, ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಆದರೆ ಆ ಮೊಬೈಲ್ ಕೈಗೆ ನಮ್ಮ ಮೊಬೈಲ್ ಬಂದಾಗ ನಾವು ಹೇಳಬೇಕು, ಇದು ದೇವರ ಮಹಿಮೆಗಾಗಿ ನಾನು ಉಪಯೋಗಿಸ್ತೇನೆ, ಇದು ದೇವರ ಮಹಿಮೆಗಾಗಿ ಉಪಯೋಗಿಸ್ತೇನೆ. ಹೌದಾ? ನಾನು ಹೇಳಿದ್ದು ತಪ್ಪ? ಇವತ್ತೆಲ್ಲ ಸ್ಟೇಟಸ್ ಅಂದರೆ ನನ್ನ ಸ್ಥಿತಿಗತಿ ಹೀಗಿದೆ ಅಂತ ಸ್ಟೇಟಸಲ್ಲಿ ಹಾಕೋದು.
ಹಾಗಾದರೆ ನೀನು ಏನು ಸಾಕ್ಷಿ ಆಗ್ತಾ ಇದ್ದಿ? ಇಲ್ಲದ್ರೆ ಕೆಲವು ಫಿಲ್ಮ್ ಸಾಂಗ್ಗಳನ್ನು ಹಾಕಿ, ದುಃಖದ ಸಾಂಗ್ಗಳನ್ನು ಹಾಕೋದು. ಲೋಕಕ್ಕೆ ಏನು ಪ್ರಚುರಪಡಿಸ್ತಾ ಇದ್ದೇವೆ? ಆರ್ ಯು ರಿಯಲ್ ಬಾರ್ನ್ ಅಗೇನ್? ನಿಜವಾಗಿ ಹೊಸತಾಗಿ ಹುಟ್ಟಿದ ಅನುಭವ ಇದೆಯೋ? ಹಾಗಾದರೆ ಯಾಕೆ ದೇವರನ್ನು ಮಹಿಮೆ ಪಡಿಸುವಂಥ ಅನುಭವ ಇಲ್ಲ? ಹಲ್ಲೆಲೂಯಾ. ಇವತ್ತು ನಾನು ದೇವರ ಮಹಿಮೆ ಕುರಿತಾಗಿ ಪ್ರೇರೇಪಣೆಗೊಂಡಿದ್ದೇನೆ. ಅದನ್ನೇ ನಾನು ಮಾತಾಡಲಿಕ್ಕೆ ಹೋಗ್ತೇನೆ. ನಾನು ಹೇಳಿದೆ, ದೇವರನ್ನ ನಾನು ಏನು ಮಾಡ್ತಾ ಇರುವಾಗ ಆತನ ಪ್ರೀತಿ ಉಪಕರಣ ನೆನೆಸ್ತಾ ಹೋಗುವಾಗ ನನ್ನ ಹೃದಯದಲ್ಲಿ ದೇವರ ಮೇಲೆ ಪ್ರೀತಿ ಉಕ್ಕಿ ಬಂದ ಆ ಸಾಂಗ್ ಬಂದುಬಿಟ್ಟಿತ್ತು. ಅದನ್ನೇ ನಾವು ಈಗ ಹಾಡಿದೆವು, ಪ್ರೀತಿಸುವೆ ನಿನ್ನನ್ನೇ ಯೇಸುವೆ ಎಂದೆಂದಿಗೂ. ಹಲ್ಲೆಲೂಯಾ. ಯಾಕೊತ್ತುಂಟ, ನಾವು ಮೊದಲು ಪ್ರೀತಿಸೋದಲ್ಲ, ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಮೊದಲು ಪ್ರೀತಿಸಿದ್ರಿಂದ ಆ ಪ್ರೀತಿಯನ್ನು, ಆತನ ಪ್ರೀತಿ, ಆತನ ಕೃಪೆ, ಆತನ ಕರುಣೆ, ತ್ಯಾಗವನ್ನು ಅರ್ಥ ಮಾಡಿಕೊಂಡ್ರೆ ಅಂಥವರು ಯಾರು ತಿಳ್ಕೊಂಡಿದ್ದಾರೋ ಆ ದೇವರನ್ನು ತಿಳ್ಕೊಂಡು, ಆ ದೇವರ ಪ್ರೀತಿಯನ್ನು ತಿಳ್ಕೊಂಡು, ಆ ದೇವರ ಕೃಪೆ ಕರುಣೆಯನ್ನು ತಿಳ್ಕೊಂಡಿದ್ದಾರೋ ಅವರು ಮಾತ್ರ ಸಾಧ್ಯ ಉಂಟು ಕರ್ತನನ್ನು ಪ್ರೀತಿ ಮಾಡಲಿಕ್ಕೆ. ಹಲ್ಲೆಲೂಯಾ. ಎಲ್ಲಿ ದೇವರ ಮೇಲನ ಪ್ರೀತಿ ಎಷ್ಟದೋ ಅಲ್ಲಿ ಪಾಪದ ಮೇಲನ, ಲೌಕಿಕ ಸಂಗತಿಗಳ ಮೇಲನ ಪ್ರೀತಿ ಕಡಿಮೆಯಾಗ್ತದೆ. ಎಲ್ಲಿ ದೇವರ ಮೇಲನ ಪ್ರೀತಿ ಕಡಿಮೆಯಾಗ್ತದೋ ಲೌಕಿಕ ಸಂಗತಿಗಳ ಮೇಲನ ಪ್ರೀತಿ ಹೆಚ್ಚಾಗ್ತದೆ. ಅದಕ್ಕೆ ನಾವು ನಮ್ಮನ್ನು ಯಾವಾಗಲೂ ಏನು ಮಾಡಬೇಕು ಗೊತ್ತಾ? ದೇವರ ವಾಕ್ಯ ಏನು ಬರೆದಿದೆ ಅದನ್ನು ಅರ್ಥ ಮಾಡಬೇಕು, ಓದಬೇಕು. ಅದರಲ್ಲಿ ದೇವರನ್ನು ಕಂಡುಕೊಳ್ಬೇಕು, ದೇವರ ಪ್ರೀತಿಯನ್ನು ಕಂಡುಕೊಳ್ಬೇಕು, ಆ ಪ್ರೀತಿಯ ತ್ಯಾಗವನ್ನು ಕಂಡುಕೊಳ್ಬೇಕು. ನಾನು ಸತ್ಯ ಹೇಳ್ತೇನೆ, ಒಂದು ವೇಳೆ ನಿಜವಾಗಿ ಅದು ಯಾರಿಗೆ ರಿವೀಲ್ ಆಗಿದೆ, ಅವರು ಮತ್ತು ತಮಗಾಗಿ ಜೀವಿಸುವುದಿಲ್ಲ, ಲೋಕದ ಆಶಾಪಾಶೆಗಳಿಗಾಗಿ ಜೀವಿಸುವುದಿಲ್ಲ. ಟೋಟಲಿ ಚೇಂಜಸ್. ದೇವರಿಗಾಗಿ ಮಾತ್ರ ಜೀವಿಸ್ತಾರೆ. ಅವರು ದೇವರ ಮಹಿಮೆಗಾಗಿ ಜೀವಿಸ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇವತ್ತು ದೇವರ ಮಹಿಮೆಯ ಕುರಿತಾಗಿ ನಾವು ಕೆಲವು ವಿಷಯಗಳನ್ನು ಕಲಿತುಕೊಂಡು ಹೋಗೋಣ. ಪ್ರಖ್ಯಾತಿಗೆ, ನಾನು ಅದನ್ನು ಹೀಗೆ ಇವತ್ತಿನ ಸಂದೇಶ ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಖ್ಯಾತಿಗೆ ಬರಬೇಕಾಗಿದೆ ದೇವರ ಮಹಿಮೆ ಎಂಬಂಥ ಹೆಸರಿನಲ್ಲಿ ಇವತ್ತು ಮಾತಾಡಲಿಕ್ಕಿದ್ದೇನೆ. ಪ್ರಖ್ಯಾತಿಗೆ ಬರಬೇಕಾಗಿದೆ ದೇವರ ಮಹಿಮೆ. ಹಲ್ಲೆಲೂಯಾ. ವಿಮೋಚನ ಕಾಂಡ ಅದರಲ್ಲಿ 33ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ನಾವು ಓದುವಾಗ, ವಿಮೋಚನ ಕಾಂಡ 33ನೇ ಅಧ್ಯಾಯ 18 ಮತ್ತು 19ನೇ ವಚನ, ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ. ಓಕೆ, ಮುಂದೆ ಓದಿ. ಯಾರು ಓದುವವರು? ಮೈಕ್ ಇಲ್ವಾ ಓದುವವ್ರಿಗೆ? ಇಲ್ಲ, ಮೈಕ್ ಬೇಕು. ಮೈಕ್ ಕೊಡಲಿಲ್ವ ಅವ್ರಿಗೆ? ಓಕೆ. ಆತನು ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು, ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಯಾವನ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನೂ ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡುವಾಗ ಇದು ತಿಳ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಮೋಶೆಯ ಕಾಲದ ಘಟನೆ. ಮೋಶೆ ಹೇಳ್ತಾ ಇದ್ದಾನೆ, ದೇವರ ಹತ್ರ ಮಾತಾಡ್ತಾ ಇದ್ದಾನೆ. ಆತನಿಗೊಂದು ಆಶೆ ಬಂದಿದೆ. ಕೇಳ್ರಿ. ಆತನಿಗೆ ಒಂದು ಆಶೆ ಬಂದಿದೆ. ಏನು ಆಶೆ ಬಂದಿದೆ? ದೇವರ ಮಹಿಮೆಯನ್ನು ನಾನು ನೋಡಬೇಕು ಎಂಬುದಾಗಿ, ಅಂದರೆ ಆತನನ್ನು ನಾನು ನೋಡಬೇಕೆಂಬುದಾಗಿ. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ. ನಿನ್ನ ಮಹಿಮೆ ನನಗೆ ನೋಡಬೇಕಾಗಿದೆ,
ನಿನ್ನ ಮಹಿಮೆ ನನಗೆ ನೋಡಬೇಕಾಗಿದೆ, ತೋರಿಸು ಅಂತ ಕೇಳ್ತಾ ಇದ್ದಾನೆ. ಪ್ರಿಯರೇ, ದೇವರ ಮಕ್ಕಳಾದ ನಾವು ಎಷ್ಟು ಸರಿ ಇಂಥ ಪ್ರಾರ್ಥನೆಯನ್ನು ಮಾಡಿದ್ದೇವೆ? ಯಾವಾಗಾದರೂ ಮಾಡಿದ್ದೇವಾ? ಸ್ವಾಮಿ, ನಿನ್ನ ಮಹಿಮೆಯನ್ನು ನೋಡಬೇಕಾಗಿದೆ, ನಿನ್ನ ಮಹಿಮೆಯನ್ನು ಕಾಣಬೇಕಾಗಿದೆ. ಶಕಾಲರಾಬ, ಹಲಲುಯ್ಯ. ಈ ಮಹಿಮೆಯನ್ನು ಕಾಣುವಂಥ ವಿಚಾರ ಅದು ಅನೇಕ ವಿಷಯಗಳನ್ನು ಪ್ರಕಟಿಸುವಂಥದ್ದಾಗಿದೆ. ಹಲಲುಯ್ಯ, ಹಲಲುಯ್ಯ, ಹಲಲುಯ್ಯ. ಈಗ ಇದನ್ನು ಒಂದಂಶ ಜನರು ಹೀಗೆ ಹೇಳ್ಬೋದು, ನಾನು ಹೀಗೆ ಹೇಳುವಾಗ ಪ್ರೇಯರ್ ಮಾಡಿದ್ದೀರಾ ಅಂತ ಕೇಳುವಾಗ ಹೇಳ್ಬೋದು, ಅರೆ ಅದನ್ನು ಪುನಃ ದೇವರ ಮಹಿಮೆ ಇವತ್ತು ನಮ್ಮಲ್ಲೇ ಇದೆ, ಪ್ರೇಯರ್ ಮಾಡುವುದು ಏನುಂಟು ಅಂತ ಕೇಳ್ಬೋದು. ನಮ್ಮಲ್ಲಿರುವಂಥ ದೇವರ ಮಹಿಮೆ ಜಗತ್ತಿಗೆ ಕಂಡು ಬರುವುದು ಕೂಡ ಇಂಪಾರ್ಟೆಂಟ್. ಅದರಲ್ಲಿ ಬೇರೆ 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 ವಿಷಯಗಳಿದೆ. ಹಲಲುಯ್ಯ. ಕೆಲವೊಂದು ಸರಿ ನಾವು ಒಂದು ಸೈಡ್ ನೋಡಿಕೊಂಡು ಹೋದರೆ ಇದು ತಪ್ಪಿಯ ಅದು ತಪ್ಪಿಯ ಅಂತ ಹೇಳ್ಬೋದು. ದೇವರ ಮಹಿಮೆ ಎನ್ನುವಾಗ ಅನೇಕ ಸತ್ಯಾಂಶಗಳಿದೆ, ಒಂದೇ ಭಾಗ ಅಲ್ಲ. ಹಲಲುಯ್ಯ. ಏನಿವೆ ಇರಲಿ, ಈ ವಿಷಯಗಳಲ್ಲಿ ನಾವು ನೋಡುವಾಗ ದೇವರ ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ ದೇವರೇನು ಹೇಳ್ತಾನೆ? ಏನು ಹೇಳ್ತಾ ಇದ್ದಾನೆ? ಏನು ಹೇಳ್ತಾ ಇದ್ದಾನೆ? ಮುಂದಿನ ವಚನ, ಆತನು ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು. ನನ್ನ ಸರ್ವತೋಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು. ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಹಲಲುಯ್ಯ. ಹಾಗಾದರೆ ಇವನು ಕೇಳಿದ್ದೇನು? ಮಹಿಮೆ. ದೇವರು ಏನು ತೋರಿಸ್ತೇನಂತ ಹೇಳಿದ್ದು? ಸರ್ವೋತ್ತಮತ್ವವನ್ನು, ನಾಮದ ಘನತೆಯನ್ನು. ಹಲಲುಯ್ಯ. ಅದರ ಅರ್ಥ ಬೇರೆ ಏನಲ್ಲ ಪ್ರಿಯರೇ, ಒಂದು ತಿಳ್ಕೊಳ್ರಿ, ಒಬ್ಬ ದೇವರಿದ್ದಾನೆ. ಹಲಲುಯ್ಯ. ಆತನ ಮಹಿಮೆ ಅನ್ನುವಾಗ ಆತನ ಇರುವಿಕೆ, ಸತ್ಯತೆ ಮತ್ತು ಆತನ ಶಕ್ತತೆ, ಆತನ ಜ್ಞಾನ, ಆತನ ಕಾರ್ಯ, ಆತನ ಬಲಗಳ ಪ್ರಕಟಣೆಯೇ ಅದು ದೇವರ ಒಂದು ಮಹಿಮೆ. ಹೌದಲ್ವಾ? ಸರ್ವತೋಮತ್ವ ಅಂದರೆ ಆತನ ಗುಣ ಸ್ವಭಾವಗಳು. ಹಲಲುಯ್ಯ. ಆತನ ಗುಣ ಲಕ್ಷಣಗಳು, ಇರುವಿಕೆಯ ಗುಣ, ಕಾರ್ಯ ಮಾಡುವಂಥ ಗುಣಗಳು, ಸ್ವಭಾವಗಳು. ಹಲಲುಯ್ಯ. ಶಕ್ತಿಯ ಗುಣ ಏನು, ಆ ಗುಣ ಸ್ವಭಾವದಲ್ಲಿ ಏನೆಲ್ಲ ವಿಷಯಗಳು ಅಡಕವಾಗಿದೆಯೋ ಅದನ್ನು ನಾನು ನಿನಗೆ ಪ್ರಕಟಿಸ್ತೇನೆ. ಮುಂದಿನ ವಚನ ನೋಡುವಾಗ ಮುಂದೆ ನೆಕ್ಸ್ಟ್ ವರ್ಡ್, ಆದರೆ 20ನೇ ವಚನ, ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಆದರೆ ನೀನು ನನ್ನ ಮುಖವನ್ನು ನೋಡಲಿಕ್ಕೆ ಆಗೋದಿಲ್ಲ. ನನ್ನ ಗುಣ ಸ್ವಭಾವದ ಬೆಳಕನ್ನು ನಿನಗೆ ತೋರಿಸ್ತೇನೆ. ಬ್ಯಾಕ್ ಸೈಡಿಂದ ಹೇಳ್ತೇನೆ, ನೀನು ಬಂಡೆಯ ಸಂದಿಗೆ ಬಾ, ಅದರಲ್ಲಿ ನನ್ನ ಬ್ಯಾಕ್ ಸೈಡಲ್ಲಿ ನಾನು ಈಗ ಹಾದು ಹೋಗುವಾಗ ನಿನಗೆ ಏನು ತೋರಿಸ್ತೇನಂತೆ? ಸರ್ವತೋಮತ್ವವನ್ನು ನಾನು ನಿನಗೆ ತೋರಿಸ್ತೇನೆ. ಮೋಶೆ ಹೇಗೆ ದೇವರನ್ನು ನೋಡಿದ? ಆ ಬಂಡೆಯ ಬಿರುಕಿನಲ್ಲಿ ದೇವರನ್ನು ನೋಡಿದ. ಹಲ್ಲೆಲೂಯಾ. ಒಂದು ತಿಳ್ಕೊಳ್ಳಿ, ಹೌದು ಪ್ರಿಯರೇ, ಬಂಡೆಯ ಬಿರುಕು ಇಲ್ಲದಿದ್ದರೆ ದೇವರನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಮಾನವ ಮಾತ್ರದವನಿಗೆ. ಹಲ್ಲೆಲೂಯಾ. ಅದೇ ಬಂಡೆ ಹೊಸ ಒಡಂಬಡಿಕೆಯಲ್ಲಿ ಯಾರಿಗೆ ಹೋಲಿಸಲ್ಪಟ್ಟಿದೆ? ಜೀಸಸ್ ಕ್ರೈಸ್ಟ್ಗೆ. ಹಲ್ಲೆಲೂಯಾ. ಅದೇ ಬಂಡೆಯಾದ ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಾಗ ಏನಾಯ್ತು ಗೊತ್ತುಂಟ? ಆತನ ದೇಹ ಮುರಿಯಲ್ಪಟ್ಟಿತು, ಹರಿಯಲ್ಪಟ್ಟಿತು, ಬಿರುಕು ಬಿಟ್ಟಿತು. ಹಲ್ಲೆಲೂಯಾ. ಇವತ್ತು ನಂಬಿದವರು ಕ್ರಿಸ್ತನೆಂಬ ಬಂಡೆಯ ಬಿರುಕಿನ ಸಹಾಯದಿಂದ ಮಾತ್ರ ದೇವರ ಪ್ರಸನ್ನತೆಯನ್ನು ಹೊಂದಿಕೊಳ್ಳುವುದಕ್ಕೆ, ನೋಡುವುದಕ್ಕೆ ಅಥವಾ ಅನುಭವಿಸುವುದಕ್ಕೆ ಸಾಧ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ,
ಹಳ ಒಡಂಬಡಿಕೆ ಯಾವಾಗಲೂ ಏನು ಗೊತ್ತುಂಟು, ಅದೊಂದು ನೆರಳು. ಹೊಸ ಒಡಂಬಡಿಕೆ ನಿಜತ್ವ, ರಿಯಲ್ ಅದು. ಹಲಲುಯ್ಯ, ಹಲಲುಯ್ಯ. ಹಾಗಾದರೆ ಈ ಒಂದು ಘಟನೆಯಲ್ಲಿ ಏನು ನೋಡ್ತೇವೆ ಅಂದರೆ ಕ್ರಿಸ್ತನನ್ನು ಕಾಣ್ತಾ ಇದ್ದೇವೆ ಇಲ್ಲಿಯೇ. ಆ ಬಂಡೆಯ ಸಂದನ್ನುವಾಗ ಬಂಡೆ ಕ್ರಿಸ್ತನು, ಬಂಡೆ ಬಿರುಕು ಬಿಟ್ಟದಂದರೆ ಮೊರಿಯಲ್ಪಟ್ಟ ಕ್ರಿಸ್ತನನ್ನದು ತೋರಿಸ್ತದೆ. ಹಾಲಲ್ಲುಯ್ಯ. ಇವತ್ತು ಕೂಡ ನಾನು ಹೇಳ್ತಾ ಇದ್ದೇನೆ, ದೇವರ ಮಹಿಮೆ ನನ್ನಲ್ಲಿದೆ, ನನ್ನಲ್ಲಿದೆ, ನನ್ನಲ್ಲಿದೆ. ಹೇಗೆ ಸಾಧ್ಯ? ಥ್ರೂ ಶಿಲುಬೆಗೆ ಹಾಕಲ್ಪಟ್ಟಂಥ, ನನಗೋಸ್ಕರ ನಿಮಗೋಸ್ಕರ ಮುರಿಯಲ್ಪಟ್ಟಂಥ ಕ್ರಿಸ್ತನ ಮೂಲಕ ಮಾತ್ರ ಅದು ಸಾಧ್ಯವಾಗಿದೆ. ಹಾಲಲ್ಲುಯ್ಯ. ಇವತ್ತು ದೇವರು ನೋಡುವಾಗ ನಿನ್ನನ್ನು ಡೈರೆಕ್ಟಾಗಿ ನೋಡ್ತಾ ಇಲ್ಲ. ದೇವರು ನನ್ನನ್ನು ನಿನ್ನನ್ನು ನೋಡುವಾಗ ಹೇಗೆ ನೋಡ್ತಾ ಇದ್ದಾರೆ? ಯೇಸುವಿನ ಯಜ್ಞಾರ್ಪಣೆಯ ಮೂಲಕ ನೋಡ್ತಾ ಇದ್ದಾರೆ. ಹಾಲೆಲುಯ್ಯ. ಓ ನನ್ನ ಮಗ, ಓ ನನ್ನ ಮಗಳು ಅಂತಾರೆ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಈಗ ಓಕೆ, ನಾನು ಮುಂದುವರಿಸ್ತೇನೆ, ಕೇಳ್ರಿ. ಕ್ರೈಸ್ತ ಸಭೆಯ ಪ್ರಕಟಣೆ ಅಲ್ಲೇ ಇಡುವ. ಈಗ ಹಳ ಒಡಂಬಡಿಕೆ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಮುಂದುವರಿಯೋಣ. ಪ್ರಭಾವವುಳ್ಳ ಆ ದೇವರು ತನ್ನ ಸರ್ವೋತ್ತಮತ್ವವನ್ನು ಮೋಶೆಗೆ ತೋರಿಸಿದಂಥ ಒಂದು ದೇವರು, ಆ ದೇವರು ಬಯಸುವ ದೇವರು ಎಂಬುದನ್ನು ಯಾರು ಮರೆತು ಬಿಡಬಾರ್ದು. ಹಾಲೆಲುಯ್ಯ, ಹಾಲೆಲುಯ್ಯ. ನಿಮಗೆ ನೆನಪುಂಟಲ್ಲ, ದೇವರೊಂದು ಕಡೆಯಲ್ಲಿ ಹೀಗೆ ಹೇಳಿದ್ದಾನೆ, ನನ್ನ ಮಹಿಮೆಯನ್ನು ನಾನು ಇತರರಿಗೆ ಸಲ್ಲಗೊಡಿಸುವುದಿಲ್ಲ. ನನ್ನ ಮಹಿಮೆಯನ್ನು ನಾನು ಇತರರಿಗೆ ಸಲ್ಲಗೊಡಿಸುವುದಿಲ್ಲ. ಹಾಲೆಲೂಯ. ತನ್ನ ಮಹಿಮೆಯನ್ನು ಇತರರಿಗೆ ಸಲ್ಲಗೊಡಿಸದ ದೇವರು ತನ್ನ ಮಹಿಮೆಯನ್ನು ತನಗಾಗಿಯೇ ಬಯಸ್ತಾ ಇದ್ದಾನೆ, ತಾನಾಗಿಯೇ ಬಯಸ್ತಾ ಇದ್ದಾನೆ. ಹಾಲೆಲೂಯ. ಯಾಕಂದರೆ ಆತನ ಹಾಗೆ ಮಹಿಮೆಯಲ್ಲಿ ಇರುವಂಥವರು ಇನ್ನೊಬ್ಬರು ಹುಟ್ಟಲೇ ಇಲ್ಲ, ಹುಟ್ಟುವುದಕ್ಕೆ ಆಗುವುದು ಕೂಡ ಇಲ್ಲ, ಕಾಣಲೇ ಇಲ್ಲ, ಕಂಡು ಬರುವುದಕ್ಕೆ ಆಗುವುದು ಕೂಡ ಇಲ್ಲ. ಹಾಲೆಲೂಯ. ಆ ಮಹಿಮೆ ಬಯಸುವಂಥ ದೇವರು ಏನು ಮಾಡಿದ ಗೊತ್ತುಂಟ? ನೋಡ್ರಿ, 43ನೇ ಏಷಯದಲ್ಲಿ ನಾನು ಓದುವಾಗ, ಏಷಯ 43ನೇ ಅಧ್ಯಾಯ 7ನೇ ವಚನ ಓದುವಾಗ, 43ನೇ ಅಧ್ಯಾಯ 7ನೇ ವಚನ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು. ಅದೇ ಅಧ್ಯಾಯದಲ್ಲಿ ನಿಮ್ಮ ಬೆರಳನ್ನು ಇಟ್ಕೊಳ್ಳಿ. ಓಕೆ, ಆ ಅಧ್ಯಾಯದಲ್ಲಿ ಕೆಲವು ವಿಷಯಗಳನ್ನು ನಾವು ಕಾಣಲಿಕ್ಕೆ ಹೋಗ್ಲಿಕ್ಕಿದ್ದೇವೆ ಈಗ. ಓಕೆ, ಒಂದೊಂದನ್ನೇ ತಿಳ್ಕೊಂಡು ಹೋಗುವ. ಹಲಲುಯ್ಯ. ಇಲ್ಲಿ ಏನು ಹೇಳ್ತಾ ಇದ್ದಾನೆ? ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದವನಾದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು. ಇದು ನಿಮಗೆ ಅರ್ಥ ಆಗಬೇಕಾದ್ರೆ ಪ್ರಿಯರೇ, ನಾನೊಂದು ಸಭೆಗೆ ಒಂದು ಸಂಗತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ವಾಕ್ಯ ಏನು ಮಾತಾಡ್ತದೆ ನೋಡಿ, ಅದರ ಫುಲ್ ಅರ್ಥ ತಿಳ್ಕೊಳ್ಬೇಕಾದ್ರೆ ಹಿಂದಕ್ಕೆ ಮುಂದಕ್ಕೆ ಎಲ್ಲ ಅಧ್ಯಯನ ಮಾಡಲೇಬೇಕು. ಹಿಂದಕ್ಕೆ ಮುಂದಕ್ಕೆ ಅಧ್ಯಯನ ಮಾಡದೆ, ಆ ಇಡೀ ಒಂದು ಗ್ರಂಥವನ್ನು ಅಧ್ಯಯನ ಮಾಡದೆ ಒಂದೊಂದನ್ನು ತೆಗೆದುಕೊಂಡು ಎಲ್ಲೆಲ್ಲಿ ಫಿಕ್ಸ್ ಮಾಡೋದು ಅಪಾಯಕಾರಿ. ನಾನು ಅದನ್ನು ನನ್ನ ಅರ್ಥದಲ್ಲಿ ತೆಗೆದುಕೊಂಡು ಇನ್ನೊಂದು ವಾಕ್ಯವನ್ನು ನನ್ನ ಅರ್ಥಕ್ಕೆ ನಾನು ಜಾಯಿಂಟ್ ಮಾಡೋದು, ಇದುವೇ ರಾಂಗ್ ಡಾಕ್ಟ್ರಿನ್ ಆಗಲುವುದಕ್ಕೆ ಕಾರಣ. ಇತ್ತೀಚೆಗೆ ನಮ್ಮ ಮನೆಗೆ ಒಬ್ಬರು ಬಂದಿದ್ದರು. ಕೆಲವು ವರ್ಷದ ಹಿಂದೆ ಆ ಮನುಷ್ಯನಿಗೆ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದೆವು. ಆತನ ಮರ್ತು ಹೋಗಿದ್ದರು. ಪೊಲೀಸ್ ಕೂಡ ಬಂದಿದ್ದರು ಅಲ್ಲಿ. ನಿಮ್ಗೆ ಗೊತ್ತಿರಲಿ, ನಾನು ಓಪನ್ ಆಗಿ ಸಾರ್ತಾ ಇದ್ದೇನೆ, ಕೇಳ್ರಿ ಪ್ರಿಯರೇ, ಲೈವಲ್ಲಿ ಹೇಳ್ತಾ ಇದ್ದೇನೆ. ತಾಯಿಯೇ ದೇವರು ಎಂಬಂಥ ಗುಂಪುಗಳು ಅಲೆದಾಡ್ತಾ ಉಂಟು ಎಲ್ಲ ಕಡೆ. ನನ್ನ ಇಲ್ಲಿ ಕೂಡ ಬಂದಿದ್ದರು. ನಾನು ಅವರಿಗೆ ಹೇಳಿದೆ, ನೀವು ಪುನಃ ಬಂದ್ರ, ಕೆಲ ವರ್ಷದ ಹಿಂದೆ ನಾವು ನಿಮ್ಮನ್ನು ಸಿಕ್ಕಿದ್ದು ಮಾತಾಡಿದ್ರೆ ನಿಮಗೆ ನೆನಪಿಲ್ವಾ ಕೇಳಿದೆ. ಪ್ರಿಯರೇ, ಹೀಗೇನೆ ತಾಯಿ ದೇವರಂತೆ, ಮದರ್ ಜೆರುಸಲೇಮ್.
ಒಂದೊಂದು ವಾಕ್ಯವನ್ನು ಹಿಡಿದುಕೊಂಡು ಎಲ್ಲೆಲ್ಲಿ ಅವರದ್ದೇ ಆದಂಥ ವ್ಯಾಖ್ಯಾನಗಳನ್ನು ಕೊಟ್ಟುಕೊಂಡು ಹೋಗ್ತಾರೆ. ನಮ್ಮ ಜನರು ಏನು ಮಾಡೋದು, ವಾಕ್ಯ ಹೇಳೋದಲ್ಲ, ವಾಕ್ಯ ಹೇಳೋದಲ್ಲ, ವಾಕ್ಯ ಹೇಳೋದಲ್ಲ. ಹಾಗಲ್ಲ ವಾಕ್ಯ ಅಂದರೆ. ವಾಕ್ಯ ಅಂದರೆ ಹಾಗೆ ಒಂದು ವಾಕ್ಯ ಅಲ್ಲಿ ಇನ್ನೊಂದು ವಾಕ್ಯ ಲಿಂಕ್ ಮಾಡ್ತಾ ಹೋಗೋದಲ್ಲ. ಹಾಗೆ ವಾಕ್ಯ ಇವನು ಸಹ ತಂದ ಯೇಸುವಿನ ಬಳಿಗೆ. ಯಾರು ತಂದ? ಸೈತಾನ ಕೂಡ ವಾಕ್ಯ ತಂದ. ಅವನು ವಾಕ್ಯದಲ್ಲೇ ಯೇಸುವಿನ ಜೊತೆ ಮಾತಾಡಿದ್ದು, ಆದರೆ ಅರ್ಧಮರ್ಧ, ಅದರ ನಿಜ ಪ್ರಕಟಣೆ ಇಲ್ಲದೆ ಬಂದ. ಆದರೆ ಅದರ ಪರಿಪೂರ್ಣ ಅರ್ಥವನ್ನು ಯೇಸು ಅವನಿಗೆ ತಿಳಿಸಿದ. ಅವನಿಗೆ ಪರಿಪೂರ್ಣವಾದದ್ದು ಬಂದಾಗ ಸೈತಾನನಿಗೆ ಅಲ್ಲಿ ನಿಲ್ಲಕ್ಕೆ ಆಗಲಿಲ್ಲ. ಅರ್ಧಮರ್ಧ ಇರುವಾಗ ಮಾತ್ರ ಸೈತಾನ ವಾಕ್ಯವನ್ನೇ ಹಿಡ್ಕೊಂಡು ಅಲ್ಲಾಡಿಸ್ತಾನೆ. ನಾನು ಅವರಿಗೆ ಹೇಳಿದೆ, ಒಂದು ಮಾತನ್ನು ನೀವು ಇಲ್ಲಿ ಆಡಬಾರ್ದು. ನಿಮ್ಮ ಜೊತೆ ಮಾತಾಡಿಯಾಗಿದೆ, ನಿಮ್ಮ ಟೆಕ್ಸ್ಟ್ ಬುಕ್ ನಮ್ಮ ಹತ್ರ ಉಂಟು, ಅವತ್ತು ನಿಮ್ಮ ಟೆಕ್ಸ್ಟ್ ಬುಕ್ ಎಲ್ಲ ತೆಗೆದಿಟ್ಟಿದ್ದೇವೆ, ನಿಮ್ಗೆ ಗೊತ್ತಿಲ್ಲ. ನಾನು ಹೇಳಿದೆ, ಒಂದು ಮಾತು ಇಲ್ಲೇ ಆಗಲಿ, ನನ್ನ ಪಟ್ಟಣದಲ್ಲೇ ಆಗಲಿ ಬರಲಿಕ್ಕೆ ನಿಮಗೆ ಅವಕಾಶ ಇಲ್ಲ, ದೇವರಿಲ್ಲಿ ನನ್ನನ್ನು ಇಟ್ಟಿದ್ದಾನಂತ ಹೇಳಿದೆ. ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಅಥವಾ ದೇವರಿಲ್ಲಿ ನಮ್ಮನ್ನು ಇಟ್ಟಿದ್ದಾನಂತ ಹೇಳಿದೆ. ಯಾಕೆ ಹೇಳ್ತಾ ಇದ್ದೇನೆಂದರೆ, ಕೇಳ್ರಿ, ಒಂದು ವಾಕ್ಯವನ್ನು ಹಿಡ್ಕೊಂಡು ರೆವಲೇಷನ್ ಅಂತ ಹೋದರೆ ಅವರು ಹೇಳೋದು ರೆವಲೇಷನ್ನೇ ಅಂತೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಗೊತ್ತುಂಟು? ಅವರು ಆದಿಕಾಂಡದಿಂದ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಸೀದಾ ಬರ್ತಾರೆ ಗಲಾತ್ಯ ಪತ್ರಿಕೆಗೆ ಬರ್ತಾರೆ, ಸೀದಾ ಹೋಗ್ತಾರೆ ಪ್ರಕಟಣೆ ಗ್ರಂಥ, ಆದಿಂದ ಪ್ರಕಟಣೆವರೆಗೆ ಹೋಗ್ತಾ ಇರ್ತಾರೆ. ಏನು ಹೇಳ್ತಾರೆ ಗೊತ್ತುಂಟು? ಅವರು ಬಂದು ಪ್ರಥಮತವಾಗಿ ಬಂದು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಎನ್ನುವಂಥ ವಿಷಯ ತಗೊಳ್ತಾರೆ. ಇವರದು ಎಕ್ಸ್ಪ್ಲೈನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗಂಡ ಹೆಂಡತಿ ತಂದೆ ತಾಯಿ ಮಾತ್ರ ಅವರ ಇಮೇಜಲ್ಲಿ ಮಕ್ಕಳು ಬರಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗಾದರೆ ಇಬ್ಬರು ಅಲ್ಲಿ ಬೇಕು ಅಂತ. ಹಾಗಾದರೆ ದೇವರಿಗೆ ಹೆಂಡತಿ ಇದೆ ಅಂತ ಆ ರೀತಿ ಮಾತಾಡ್ಕೊಂಡು ಬರ್ತಾರೆ. ಏನೇನೋ ಆಗಿ ಹೋಗಿದೆ. ಎನಿವೆ ಇರಲಿ, ನಮ್ಮ ಸಬ್ಜೆಕ್ಟ್ಗೆ ನಾವು ಬರೋಣ. ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬಡ ಮಾಡಬೇಕೆಂದು ಅಪ್ಪಣೆ ಕೊಡುವೆನು. ನಿಮಗೊಂದು ಹೋಮ್ವರ್ಕ್, ನೀವು ಓದಿರ್ಬೋದು, ತಿರುಗಿ ಹೋಗಿ ಓದಿ ಅದನ್ನು. ಇದು ಯಾರ ಕುರಿತಾಗಿ ಮಾತಾಡ್ತದೆ? ಇದು ಬೇರೆ ಯಾರ ಕುರಿತಾಗಿ ಮಾತಾಡ್ತಾ ಇಲ್ಲ, ಇಸ್ರಾಯೇಲ್ ಜನಾಂಗದ ಕುರಿತಾಗಿ ಮಾತಾಡ್ತದೆ. ಹಲ್ಲೆಲೂಯಾ. ನೋಡಿ, ತೆರೀರಿ, ಯೆಶಾಯ 43ನೇ ಅಧ್ಯಾಯದಲ್ಲಿ ನಾವು ಓದುವಾಗ, ಥ್ಯಾಂಕ್ ಯು ಜೀಸಸ್. ಯೆಶಾಯ 43ನೇ ಅಧ್ಯಾಯ ಅಲ್ಲಿ ಸ್ವಲ್ಪ ಪೀಠಿಕೆ ಭಾಗ ನಾವು ಓದಿದರೆ ಭಾಳ ಒಳ್ಳೆತ್ತು. ಅಲ್ಲಿ 42ನೇ ಅಧ್ಯಾಯದ 18ನೇ ವಚನದ ಮೇಲೆ ಒಂದು ಪೀಠಿಕೆ, ಕನ್ನಡದಲ್ಲಿ ಪೀಠಿಕೆ ಕೊಡಲ್ಪಟ್ಟಿದೆ. ಯೆಹೋವನ ಸೇವಕನ ಈಗಿನ ದುಸ್ಥಿತಿಯು ಮುಂದಿನ ಉದ್ಧಾರವು. ಯೆಹೋವನ ಸೇವಕನ ಈಗಿನ ದುಸ್ಥಿತಿಯು ಮುಂದಿನ ಉದರು. ಇಸ್ರಾಯೇಲ್ ಜನರ ದುಸ್ಥಿತಿ ಮತ್ತು ಇಸ್ರಾಯೇಲ್ ಜನರ ಉದ್ಧಾರದ ಕುರಿತಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಇಲ್ಲಿ ದೇವರು 7ನೇ ವಚನಕ್ಕೆ ನಾವು ಬರುವಾಗ ಸ್ವಾಮಿಯಲ್ಲಿ ಹೇಳ್ತಿದ್ದೇನೆ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರ ಮಾಡಬೇಕೆಂದು ಅಪ್ಪಣೆ ಕೊಡುತ್ತೇನೆ. ಅಲ್ಲಿ 1ರಿಂದ 7 ವಚನದವರೆಗೆ ಓದ್ರಿ, ಅದನ್ನು ತಿಳ್ಕೊಳ್ರಿ. ನಾನು ಯಾಕೆ ಇಷ್ಟು ಸ್ಲೋ ಆಗಿ ಹೋಗ್ತಾ ಇದ್ದೇನೆ ಅಂದರೆ, ವಾಕ್ಯ ಪಿನ್ ಟು ಪಿನ್ ಅರ್ಥ ಆಗಬೇಕು. ಹಲ್ಲೆಲೂಯಾ. ಅದರಲ್ಲಿರುವಂಥ ಉದ್ದೇಶ ತಿಳ್ಕೊಳ್ಬೇಕು, ಅದರ ಸತ್ಯಾಂಶಗಳು ನಾವು ತಿಳ್ಕೊಳ್ಬೇಕು. ಆಗ ನಾವು ದೇವರ ಜ್ಞಾನ, ದೇವರ ಬಲದಿಂದ ತುಂಬಿಕೊಳ್ಳಿಕ್ಕೆ ಸಾಧ್ಯವಿದೆ. ಓದ್ರಿ 1ನೇ ವಚನದಿಂದ 7ನೇ ವಚನದವರೆಗೆ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರು ಹಿಡಿದು ಕರೆದೆನಲ್ಲ, ನೀನು ನನ್ನವನೇ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ, ಇಸ್ರಾಯೇಲ್ಯರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು. ಐಗುಪ್ತವನ್ನು ನಿನ್ನ ವಿಮೋಚನೆಗೆ
ಕೂಶ್ ಮತ್ತು ಸೆಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೂ ಮಾನ್ಯನೂ ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನ ಸಂತತಿಯವರನ್ನು ಮೂಡಲಿಂದ ತರುವೆನು, ನಿನ್ನವರನ್ನು ಪಡವಲಿಂದ ಕೂಡಿಸುವೆನು. ನಾನು ಒಪ್ಪಿಸಿಬಿಡು ಎಂದು ಬಡಗಲಿಗೂ ತಡೆಯಬೇಡ ಎಂದು ತೆಂಕಲಿಗೂ ಹೇಳಿ, ದೂರದಲ್ಲಿರುವ ನನ್ನ ಕುಮಾರರನ್ನು ದಿಗಂತಗಳಲ್ಲಿರುವ ನನ್ನ ಕುಮಾರಿಯರನ್ನು ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು. ಹಾಲೆಲೂಯ. ಹಾಗಾದರೆ ಇಲ್ಲಿ ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಎಂಬುದಾಗಿ ಹೇಳಿದ್ರಲ್ಲಿ ಯಾರ ಕುರಿತಾಗಿ ಮಾತಾಡ್ತದೆ? ಇಸ್ರಾಯೇಲ್ಯರು. ಹಾಲೆಲೂಯ. ಹಾಗಾದರೆ ಇಸ್ರಾಯೇಲ್ಯರನ್ನ ದೇವರು ಒಂದು ಜನಾಂಗವಾಗಿ ಮಾಡಿದ್ದು, ಅಥವಾ ಅಬ್ರಾಮನನ್ನು ಕರೆದದ್ದು, ಅಬ್ರಾಮನಿಗೆ ಸಂತತಿಯನ್ನು ಕೊಟ್ಟದ್ದು, ಆ ಸಂತತಿಯನ್ನು ಒಂದು ಜನಾಂಗವನ್ನಾಗಿ ಮಾಡಿದ ಉದ್ದೇಶ ಯಾಕೆ? ಮೂಲ ಉದ್ದೇಶ ಯಾಕೆ? ಅಬ್ರಾಮನನ್ನು ಕರೆದು ಸಂತತಿ ಕೊಟ್ಟು ಅವರನ್ನು ಹೆಚ್ಚಿಸಿದ ಉದ್ದೇಶ ಗೊತ್ತುಂಟ? ತನ್ನ ಮಹಿಮೆಗಾಗಿ. ಹಾಲೆಲೂಯ. ತನ್ನ ಮಹಿಮೆಗಾಗಿ. ಆದರೆ ಏನಾಯ್ತು ಗೊತ್ತುಂಟ? ನೋಡ್ರಿ, ನನಗೆ ಭಾಳ ಸಂತೋಷ ತರ್ತಾ ಇದೆ ಈ ಎಲ್ಲ ವಾಕ್ಯ ಸಂತೋಷವೇ. ಅಲ್ಲಿ 4ನೇ ವಚನ ಏನು ಓದಿದೆವು? ದೇವರ ಪ್ರೀತಿ ನೋಡಿ, ದೇವರ ಕೃಪೆ ನೋಡಿ. ತನ್ನ ಮಹಿಮೆಗಾಗಿ ದೇವರು ಯಾರನ್ನು ಆದುಕೊಂಡಿದ್ದಾನ ಅವರ ಮೇಲೆ ದೇವರ ಒಂದು ಪ್ರೀತಿ, ಕೃಪೆ, ಕರುಣೆ ಹೇಗೆ ತೋರಿ ಬರ್ತದೆ? ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯ. ದೇವರು ತನ್ನ ಮಹಿಮೆಯ ಉದ್ದೇಶಕ್ಕಾಗಿ ಯಾರನ್ನು ಆದುಕೊಳ್ತಾನ ಅವರು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದಾರೆ. ಲೋಕದ ದೃಷ್ಟಿಯಲ್ಲಿ ಅವರು ಅಮೂಲ್ಯರಾಗಿರ್ಲಿಕ್ಕಿಲ್ಲ, ಇತರರ ದೃಷ್ಟಿಗೆ ಅವರು ಅಮೂಲ್ಯರಾಗಿರ್ಲಿಕ್ಕಿಲ್ಲ. ಆದರೆ ತಿಳ್ಕೊಳ್ರಿ ಪ್ರಿಯರೇ, ದೇವರ ದೃಷ್ಟಿಗೆ ಅವರು ಏನಾಗಿದ್ದಾರೆ? ಅಮೂಲ್ಯರಾಗಿದ್ದಾರೆ. ಹಾಲೆಲೂಯ. ಎರಡನೇದಾಗಿ ಏನಾಗಿದ್ದಾರೆ? ಮಾನ್ಯನು. ಮೂರನೇದಾಗಿ ಅಮೂಲ್ಯನು, ಮಾನ್ಯನು, ಪ್ರಿಯನು. ಆದರೆ ಒಂದು ತಿಳ್ಕೊಳ್ಳಿ, ಕೆಲವೊಂದು ಸಾರಿ ನಾವೇನು ಮಾಡ್ತೇವೆ ಗೊತ್ತುಂಟ? ಇಲ್ಲಿ ಕೇಳಿ, ಈಗ ನನ್ನನ್ನು ನೋಡ್ರಿ. ನಾನು ಹೇಳಿದೆ ಅಲ್ಲ, ಆಗ ನಮ್ಮ ಮನಸ್ಸು ಲೋಕದಲ್ಲೇ ಇದ್ದುಕೊಂಡು, ಲೋಕದ ಬಯಸುವಿಕೆಯಲ್ಲೇ ಇದ್ದುಕೊಂಡು, ಕುಗ್ಗಿಸಿಕೊಂಡು ದೇವರ ಸ್ತುತಿಯ ಬದಲಿಗೆ ಏನೇನಾಗ್ತಾ ಹೋಗ್ತಾ ಇದೆ. ಏನು ಗೊತ್ತುಂಟ? ಇತರರು ನನ್ನನ್ನು ಅಮೂಲ್ಯನಂತ ಹೇಳಬೇಕು, ಎಣಿಸಬೇಕಂತ ನಾವು ಇತರರಿಂದ ಆ ಅಮೂಲ್ಯತೆ ಬರಲಿಕ್ಕೆ ನಾವು ನೋಡ್ತಾ ಇರ್ತೇವೆ. ಈ ಲೋಕದ ಮನುಷ್ಯ ಮಾತ್ರದವರಿಂದ ಇತರರು ನಮ್ಮನ್ನು ಮಾನ್ಯರಂತ ಎಣಿಸ್ಬೇಕಂತ ಇತರರಿಂದ ಮಾನ್ಯತೆ ಬರಲಿಕ್ಕೆ ನೋಡ್ತಾ ಇರ್ತೇವೆ. ಇತರರು ನನ್ನನ್ನು ಪ್ರೀತಿ ಮಾಡಬೇಕು, ಅವಳು ನನ್ನ ಪ್ರಿಯಳು, ಇಷ್ಟದವಳು ಅಂತ ಹೇಳಬೇಕಂತ ಇತರರು ಅಂದರೆ ಈ ಲೋಕದವರಿಂದಲೇ ಬಯಸ್ತಾ ಇದ್ದೇವೆ. ಆದ್ದರಿಂದ ಇವತ್ತು ಏನಾಗಿದೆ ಗೊತ್ತುಂಟ? ಯಾರು ಜಾಸ್ತಿ ಲೋಕದಿಂದ ಲೋಕದ ಜನರಿಂದ ಬಯಸ್ತಾರೋ ಅವರು ದೇವರಿಂದ ಬರತಕ್ಕಂಥ ಸಂಗತಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರನ್ನು ಲೋಕ ಸ್ಟಕ್ ಮಾಡಿಬಿಡ್ತದೆ. ಆತ್ಮೀಕ ರಿಯಲ್ ಟ್ರುತ್ತನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಮಾಡ್ತದೆ. ನೋಡ್ರಿ, ದೇವರು ಒಂದು ಉದ್ದೇಶಕ್ಕೋಸ್ಕರ ಯಾರನ್ನು ಆರಿಸಿಕೊಂಡಿರ್ತಾನೋ ಅವರು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿರ್ತಾರೆ. ನಾನಾಗಾದರೆ, ಈಗ ಉದಾಹರಣೆಗೆ ಹೇಳ್ತೇನೆ ನಿಮ್ಮ ಮುಂದೆ, ನಾನು ಒಂದು ಉದ್ದೇಶಕ್ಕಾಗಿ ಆರಿಸಲ್ಪಟ್ಟಿದ್ದೇನೆ, ನಿಲ್ಲಿಸಲ್ಪಟ್ಟಿದ್ದೇನೆ. ನಾನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನಾಗಿದ್ದೇನೆ. ಹಾಗಿರುವಾಗ ಬೇರೆಯವರ ದೃಷ್ಟಿ ನನಗೆ ಯಾಕೆ? ಎರಡನೇದಾಗಿ, ದೇವರ ದೃಷ್ಟಿಯಲ್ಲಿ ಮಾನ್ಯನಾಗಿದ್ದೇನೆ. ಹಾಗಿರುವಾಗ ಇತರರು ನನ್ನನ್ನು ಮಾನ್ಯರು ಅನ್ನಲಿ, ಮಾನ್ಯರಲ್ಲ ಅಂತ ಅನ್ನಲಿ, ಅದು ನನಗೆ ಯಾಕೆ? ದೇವರ ದೃಷ್ಟಿಯಲ್ಲಿ ನಾನು ಅಥವಾ ನೀವು ಪ್ರಿಯನೂ ಅಂತ ಅನಿಸಿಕೊಂಡ ಮೇಲೆ ಇತರರು ನಮ್ಮನ್ನು ಪ್ರೀತಿ ಮಾಡಲಿ, ಪ್ರಿಯನು ಅನ್ನಲಿ, ಅನ್ನದೇ ಇರಲಿ, ನಮಗ್ಯಾಕೆ? ನೋಡ್ರಿ, ಮಹಿಮೆಯ ಕರ್ತನು, ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ಕರ್ತನು, ಆತನು ಒಂದು ಉದ್ದೇಶಕ್ಕಾಗಿ ಇಸ್ರಾಯೇಲ್ ಜನಾಂಗವನ್ನು ಆರಿಸಿಕೊಂಡಂಥ ಕರ್ತನು. ಆತನು ಹೇಳ್ತಾ ಇದ್ದಾನೆ, ನೀನು ಯಾರಿಗೆ ಹೇಗಂತ ಗೊತ್ತಿಲ್ಲ. ಆ ಮಹಿಮೆಯಲ್ಲಿರುವ ಆತನು ಹೇಳ್ತಾ ಇದ್ದಾನೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು ಆಗಿದ್ದಿ. ಹಾಲೆಲೂಯ. ಆದರೆ ಸಮಸ್ಯೆ ಏನು ಗೊತ್ತುಂಟ? ಮುಂದಿನ ವಚನಗಳನ್ನು 8ನೇ ವಚನ ಓದ್ರಿ.
ದೇವರ ದೃಷ್ಟಿಯಲ್ಲಿ ಯಾರನ್ನ ದೇವರು ಮಾನ್ಯನು, ಅಮೂಲ್ಯನು, ಪ್ರಿಯನು ಅಂತ ಎಣಿಸಿದ್ರ, ಆದರೆ ಅವರು ದೇವರ ಎದುರಿಗೆ ಯಾವ ರೀತಿ ಕಂಡು ಬಂದರು? ಕಣ್ಣಿದ್ದರೂ ಕುರುಡಾದ, ಕಿವಿಯಿದ್ದರೂ ಕಿವುಡಾದ ಜನವನ್ನು ಕರೆ. ಒಂದು ನಿಮಿಷ, ಅದು ಸೆಕೆಂಡ್ ಭಾಗ. ಅದಕ್ಕಿಂತ ಮುಂಚೆ 3ನೇ ವಚನ, 43, 1, 2, 3 ವಚನ. ಈಗಲಾದರೂ ಯಾಕೋಬ ವಂಶವೇ, ಓಕೆ, ಇಸ್ರಾಯೇಲ್ ಸಂತಾನವೇ, ಓಕೆ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ಓಕೆ, ಕ್ಷಮಿಸಿ. 46, ಓಕೆ, 3. ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನ ಶೇಷವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ಓಕೆ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು, ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ನನ್ನನ್ನು ಯಾರಿಗೆ ಸರಿಕಟ್ಟಿ ಹೋಲಿಸಿರಿ? ಇದು ಕೇಳಿ. ಆಮೇಲೆ ಇಬ್ಬರು ಸಮಾನರೆಂದು, ಇವರು ಎಲ್ಲ ಒಂದೇ, ಇಬ್ಬರು ಸಮಾನರೆಂದು ನನ್ನನ್ನು ಯಾರೊಡನೆ ಸಮ ಮಾಡಿರಿ? ಚೀಲದಿಂದ ಚಿನ್ನವನ್ನು ಸುರಿದು ತ್ರಾಸಿನಲ್ಲಿ ಬೆಳ್ಳಿಯನ್ನು ತೂಗಿ ಅಕ್ಕಸಾಲಿಗನಿಗೆ ಕೊಟ್ಟು ಕೂಲಿ ಗೊತ್ತು ಮಾಡಿ ದೇವರನ್ನು ಮಾಡಿಸಿ ಅದಕ್ಕೆ ಎರಗಿ ಪೂಜೆ ಮಾಡುವರು. ಅದನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ಮಾಡಿ ಪೀಠದ ಮೇಲೆ ಇಳಿಸಿ ನಿಲ್ಲಿಸುವರು. ಅದು ಅಲ್ಲಿಂದ ಜರುಗದು. ಒಬ್ಬನು ಕೂಗಿಕೊಂಡರೂ ಉತ್ತರ ಕೊಟ್ಟು ಕಷ್ಟದಿಂದ ಅವನನ್ನು ಬಿಡಿಸಲಾರದು. ಕೂಗಿಕೊಂಡರೂ ಕೂಡ ಬಿಡಿಸ್ಲಿಕ್ಕೆ ಆಗುದಿಲ್ಲಂತೆ. ಆಮೇಲೆ ದ್ರೋಹಿಗಳೇ ನೋಡ್ರಿ, ದ್ರೋಹಿಗಳೇ, ತಾನು ಆರಿಸಿಕೊಂಡಂಥ ಜನಾಂಗವನ್ನ ಇಷ್ಟು ಅಮೂಲ್ಯರು, ಪ್ರಿಯರು, ಮಾನ್ಯರು ಎಂಬುದಾಗಿ ಯಾರನ್ನ ಎಣಿಸಿದ್ದಾನ ಅವರನ್ನೇ ಹೇಳ್ತಾ ಇದ್ದೇನೆ, ದ್ರೋಹಿಗಳೇ ಅಂತ ಹೇಳ್ತಾ ಇದ್ದೇನೆ. ಇದೊಂಥರ ಎಷ್ಟು ನೋವಲ್ವಾ? ಕೆಲವು ಸರಿ ನಾವು ಕೂಡ ಹೇಳ್ದುಂಟು. ನಾನು ಮುಂಚೆ ಮಾತ್ರ ಹೇಳ್ತಾ ಇದ್ದೆ, ವಾಕ್ಯ ನನ್ನ ಹತ್ರ ಮಾತಾಡ್ತಾ ಹೋಗುವಾಗ ಈಗ ಹಾಗೆ ಹೇಳುವುದಿಲ್ಲ. ಯಾನ್ ಎರೆನ ನಂಬಿಯನ ಅಗಲೇ ಎಂಕು ದ್ರೋಹ ಮಲ್ತೆ. ಒಂದು ಸಾಧಾರಣ ಮಾತಲ್ವಾ? ದೇವರಿಗೂ ಕೂಡ ಅದೇ ಆಯಿತು. ಇಸ್ರಾಯೇಲರ ಕಾಲದಲ್ಲಿ ದೇವರು ಮಹಿಮೆಯ ಕರ್ತನು ತನ್ನ ಮಹಿಮೆ ಪ್ರಖ್ಯಾತಿಗೆ ಬರಬೇಕೆಂಬಂಥ ಉದ್ದೇಶದಿಂದ ಮಹಿಮೆಗಾಗಿ ಒಂದು ಜನಾಂಗವನ್ನು ರೂಪಿಸಿ ಉಂಟು ಮಾಡಿ ತನ್ನ ಮಹಿಮೆಯನ್ನು ಆ ಜನಾಂಗದ ಮೂಲಕ ಬಯಸಿದರೂ ಕೂಡ ಆ ಜನಾಂಗದಲ್ಲಿ ದೇವರ ಮಹಿಮೆ ಕಾಣುವುದರ ಬದಲಾಗಿ ಸೈತಾನನ ಮಹಿಮೆ ಅನೇಕಾವರ್ತಿ ಕಾಣಿಸಿಕೊಂಡಿತು. ಪ್ರಿಯರೇ, ಹೌದಲ್ವಾ? ಅದಕ್ಕೆ ಹೇಳ್ತಾ ಇದ್ದೇನೆ, ದ್ರೋಹಿಗಳೇ ಅಂತ ಹೇಳ್ತಾ ಇದ್ದಾನೆ. ಇದೊಂಥರ ಎಷ್ಟು ನೋವಲ್ವಾ? ಯಾರನ್ನು ಪ್ರೀತಿಸಿರ್ತಾರೋ, ಈಗ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ಜೀಸಸ್ ಮತ್ತು ಜೀಸಸ್ದ ಟೀಮ್, 12 ಮಂದಿ ಶಿಷ್ಯರು, ಯೇಸು ಸ್ವಾಮಿ. ಅದರಲ್ಲಿ ಒಬ್ಬ ಯಾರು? ಯೂದ. ಎಷ್ಟು ಪ್ರೀತಿಯಿಂದ ಇದ್ದರು 12 ಮಂದಿ. ಅದರಲ್ಲಿ ಹೇಗೆ ದ್ರೋಹ ಮಾಡಿದ? 30 ಕಾಸಿಗೋಸ್ಕರ, 30 ಪೈಸಾ ಹಣಕ್ಕೋಸ್ಕರ, ರೂಪಾಯಿಗೋಸ್ಕರ ಯೇಸುವನ್ನೇ ಹಿಡಿದು ಕೊಡೋದಕ್ಕೆ ಅವನೇನಾದ? ಮುಂದುವರೆದ. ಹೌದಲ್ವಾ? ಗೊತ್ತುಂಟಲ್ವ ನಿಮಗೆ? ಹಲೋ, ಯೇಸುಗೆ ಆಲ್ರೆಡಿ ಗೊತ್ತಿದೆ, ಎಲ್ಲ ಗೊತ್ತಿದೆ. ಇವನು ಅಧಿಪತಿಗಳನ್ನು ಹಿಡ್ಕೊಂಡು, ಈ ಸೈನಿಕರನ್ನು ಹಿಡ್ಕೊಂಡು ಆ ತೋಟಕ್ಕೆ ಬರ್ತಾ ಇದ್ದಾನೆ. ಬರ್ತಾ ಇದ್ದು ಸುಭಗರಾಗಿ ಕಿಸ್ ಮಾಡ್ತಾ ಇದ್ದಾನೆ, ಹಗ್ ಮಾಡ್ತಾ ಇದ್ದಾನೆ. ಯೇಸುಗೆ ಆಲ್ರೆಡಿ ಗೊತ್ತುಂಟು, ಇವ ಹಗ್ಗು ಮಾಡೋದಕ್ಕಿಂತ ಮುಂಚೆ ಇದು ನಿಜವಾದ ಹಗ್ಗು, ಇದು ಮೋಸವು ಅಂತ ಯೇಸುಗೆ ಗೊತ್ತಿತ್ತು. ಯೇಸುವಿಗೆ ದ್ರೋಹ ಬಗೆದವ.
ಎಷ್ಟು ನೋವಾಗ್ತದಲ್ವಾ? ದೇವರು ಕೂಡ ಆ ದಿನಗಳಲ್ಲಿ ವೇದನೆಗೆ ಒಳಗಾದಂಥ ಸನ್ನಿವೇಶಗಳು, ಅನೇಕ ಸನ್ನಿವೇಶಗಳಿದೆ ಪ್ರಿಯರೇ. ತಿಳ್ಕೊಳ್ರಿ, ಯಾರ ಮೂಲಕ ಮಹಿಮೆ ಪ್ರಖ್ಯಾತಿಗೆ ಬರಬೇಕಾ, ಯಾರ ಮೂಲಕ ನಿರೀಕ್ಷೆ ಇಟ್ಟಿದ್ದೇವೋ ಅವರಲ್ಲಿ ಆ ನಿರೀಕ್ಷೆ ಫುಲ್ಫಿಲ್ ಆಗದೇ ಇರುವಾಗ ಎಷ್ಟು ನೋವಾಗ್ತದೆ. ಒಂದು ಕುಟುಂಬಕ್ಕೆ ನಾನು ಹೋದೆ. ಆ ಕುಟುಂಬ ಎಷ್ಟು ಕಷ್ಟಪಟ್ಟಿದ್ದಾರೆ ತಮ್ಮ ಮಕ್ಕಳನ್ನು ಬೆಳೆಸೋದಕ್ಕಾಗಿ ಮತ್ತು ಕಲಿಸೋದಕ್ಕಾಗಿ. ಎಕ್ಸಾಂಪಲ್ ಕೇಳ್ರಿ, ತುಂಬ ಕಷ್ಟಪಟ್ಟಿದ್ದಾರೆ. ಆ ಕುಟುಂಬ ತಂದೆ ತಾಯಿ ಇಬ್ಬರು ಬಂದು ಎದುರಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಏನು ಗೊತ್ತುಂಟ, ಅದಾಗ ತುಳುವಲ್ಲಿ ಹೇಳ್ತೇನೆ, ಅಪಗ ಭಾರಿ ಕಷ್ಟದ ಸಮಯ ಅತ್ತೆ, ಎಂಕಲೆ ಸರಿ ವಿದ್ಯಾಭ್ಯಾಸ ಇಜ್ಜಿ ಎಂಕಲ್ ಬಂಗೋಡು ಮಿತ್ತು ಬೈದಿನಾಗಲು ಬಡತನೋಡು ಮಿತ್ತು ಬೈದಿನಾಗಲು ನಾವು ಕಷ್ಟದ ಸಮಯದಲ್ಲಿ ಮೇಲೆ ಬಂದವರು. ಆದರೆ ನಾವು ನಮ್ಮ ವಿಷಯಗಳನ್ನು ಆಲೋಚಿಸಿಕೊಳ್ಳದೆ, ನಮ್ಮ ನಂತರದ ವಿಚಾರಗಳನ್ನು ಆಲೋಚಿಸಿಕೊಳ್ಳದೆ, ಮಕ್ಕಳಿಗೆ ಒಂದು ಬೆಸ್ಟ್ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳು ಒಂದು ಸ್ಥಾನಕ್ಕೆ ಬರಬೇಕೆಂಬುದಾಗಿ ತುಂಬ ಕಷ್ಟಪಟ್ಟೆವು. ಆದರೆ ನನ್ನ ಮಗ ಡ್ರಗ್ ಅಡಿಕ್ಟ್ ಆದ, ನನ್ನ ಮಗಳು ಇತರರೊಂದಿಗೆ ಬೇರೆಯವನೊಂದಿಗೆ ಓಡಿ ಹೋದ್ಲು. ನಾವು ನಿರೀಕ್ಷೆ ಇಟ್ಟದ್ದು ಎಲ್ಲ ವ್ಯರ್ಥವಾಗಿ ಹೋಯಿತು. ನಾವು ಅವರಲ್ಲಿ ಏನಾಗಬೇಕೆಂಬುದಾಗಿ ಆಸೆ ಪಟ್ಟೆವೋ ಆ ಆಸೆ ನೆರವೇರಲಿಲ್ಲ ಅಂತ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳಿದೆ, ಅಳ್ಬೇಡ್ರಿ, ಪ್ರೇಯರ್ ಮಾಡೋಣ. ನಮ್ಮ ಕರ್ತನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲದನ್ನ ಇರುವುದನ್ನಾಗಿ ಕರೆಯುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಕಳೆದುಕೊಂಡದ್ದನ್ನು ಒದಗಿಸಿಕೊಡುವಂಥ ದೇವರು ನಿಮ್ಮ ದೇವರಾಗಿದ್ದಾನೆ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿ ಬಂದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯಾರ ಮೇಲೆ ಯಾವುದು ನಿರೀಕ್ಷೆ ಇಟ್ಟಿರ್ತೇವೋ ಅವರಲ್ಲಿ ನಮಗೆ ನಿರಾಶೆ ಆದರೆ ಎಷ್ಟು ನೋವಾಗ್ತದೆ. ನಾನು ಯಾಕೆ ಹೇಳ್ತಾರೆ, ಒಂದು ಪ್ರಾಮುಖ್ಯವಾದಂಥ ಸತ್ಯ ಇದೆ, ತಿಳ್ಕೊಳ್ರಿ. ಯಾರ ಮೂಲಕ್ಕೆಲ್ಲ ಮಹಿಮೆ ಆಗಬೇಕೆಂಬುದಾಗಿ ದೇವರು ಬಯಸಿದ್ದಾನೆ ಗೊತ್ತುಂಟ? ಫಸ್ಟ್ ನಂಬರ್ 1 ಆಗಲೇ ಹೇಳಿದೆ, ದೇವರು ಮಹಿಮೆಗೆ ಯೋಗ್ಯನಾದ ದೇವರು. ಇಡೀ ಭೂಮಿ ಆಕಾಶವನ್ನು ಆತನೇ ಉಂಟು ಮಾಡಿದ ಆತನು. ಆದ್ದರಿಂದ ಭೂಮಿ ಆಕಾಶ ಎಲ್ಲದರ ಮೂಲಕ ಆತನಿಗೆ ಮಹಿಮೆ ಬೇಕಾಗಿದೆ. ದೇವರು ಇಸ್ರಾಯೇಲರ ಕಾಲದಲ್ಲಿ ಬೇಸರಗೊಂಡು ಹೇಳಿದ ಮಾತಲ್ಲಿ ಇನ್ನೊಂದು ಮಾತನ್ನು ತೋರಿಸ್ತೇನೆ ನೋಡ್ರಿ. 43ನೇ ಅಧ್ಯಾಯ ಏಷಾಯ 21ನೇ ವಚನ. ಭಾಳ ಬೇಸರ. 21ನೇ ವಚನ. ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ, ಯಾರಿಗೆ? ತನ್ನ ಜನರಿಗೋಸ್ಕರ, ತನ್ನ ಜನರಿಗೆ ಏನೆಲ್ಲ ಮಾಡ್ತಾ ಬಂದಿದ್ದೇನೆಂಬುದಾಗಿ ಆತನು ಹೇಳ್ತಾ ಹೋಗಿ ಅರಣ್ಯದಲ್ಲಿ ನೀರನ್ನು ಒದಗಿಸಿ, ಅಡವಿಯಲ್ಲಿ ನದಿಗಳನ್ನು ಹರಿಸುವವನಾದ ಕಾರಣ ನರಿ, ಉಷ್ಟ್ರಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು. ಯಾರೆಲ್ಲ ಘನಪಡಿಸುವಂತೆ? ಮಹಿಮೆ ಪಡಿಸುವಂತೆ ಯಾರು? ನಿಮಗೆ ಶಾಕ್ ಆಗ್ತದೆ ಅಲ್ವ? ಇದು ಓದುವಾಗ ನನಗೆ ಶಾಕ್ ಆಗಿದೆ. ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವವನಾದ ಕಾರಣ ನರಿ, ಉಷ್ಟ್ರಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ವರ್ಡ್. ಯಾಕೋಬೆ, ನೀನಾದರೂ ನನ್ನನ್ನು ಪ್ರಾರ್ಥಿಸಲಿಲ್ಲ. ಇಸ್ರಾಯೇಲೇ, ನೀನು ನನ್ನ ವಿಷಯದಲ್ಲಿ ಬೇಸರಗೊಂಡಿದ್ದಿ. ನೀನು ನನಗೆ ಹೋಮಕ್ಕಾಗಿ ಕುರಿಮೇಕೆಗಳನ್ನು ತಂದು ಯಜ್ಞಗಳಿಂದ ನನ್ನನ್ನು ಘನಪಡಿಸಲಿಲ್ಲ. ನೈವೇದ್ಯಕ್ಕಾಗಿ ನಿನ್ನನ್ನು ನಾನು ತೊಂದರೆಪಡಿಸಲಿಲ್ಲ. ಧೂಪಕ್ಕಾಗಿ ನಿನ್ನನ್ನು ಬೇಸರಗೊಳಿಸಲಿಲ್ಲ. ನೀನು ನನಗೋಸ್ಕರ ಹಣ ಕೊಟ್ಟು ಬಜೆಯನ್ನು ತರಲಿಲ್ಲ. ಯಜ್ಞ ಪಶುಗಳ ಒಪೆಯಿಂದ ನನ್ನನ್ನು ತೃಪ್ತಿಪಡಿಸಲಿಲ್ಲ. ಆದರೆ ನಿನ್ನ ಪಾಪಗಳಿಂದ ನನ್ನನ್ನು ತೊಂದರೆಪಡಿಸಿದ್ದಿ. ನಿನ್ನ ದೋಷಗಳಿಂದ ನನ್ನನ್ನು ಬೇಸರಗೊಳಿಸಿದ್ದಿ. ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ. ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೇನು. ಇದು ಕೃಪೆಯ ಒಂದು ವಾಗ್ದಾನ. ಹಲ್ಲೆಲೂಯಾ. ಇದು ಹೊಸ ಒಡಂಬಡಿಕೆಯನ್ನು ಕೂಡ ಮಾತಾಡುವಂಥ ಒಂದು ಕೃಪೆಯ ವಾಗ್ದಾನ. ಹಳೆ ಒಡಂಬಡಿಕೆ ಕಾಲದ ಜನರಿಗೂ ಕೂಡ ಸಿಕ್ಕಿದಂಥ ಕೃಪೆಯ ವಾಗ್ದಾನ. ಹಲ್ಲೆಲೂಯಾ. ಇದು ಏನರ್ಥ ಇದರದ್ದು?
ದೇವರು ಯಾರ ಮೂಲಕ ನೋಡ್ರಿ ಮಹಿಮೆಯನ್ನು ಬಯಸಿದ್ನ, ಆದರೆ ಅವರ ಮೂಲಕ ಮಹಿಮೆ ಸಿಗಲಿಲ್ಲ, ಬೇಸರನೇ ಸಿಕ್ಕಿತ್ತು. ಆದರೆ ಕಾಡು ಮೃಗಗಳು, ಪಕ್ಷಿಗಳು ದೇವರನ್ನು ಘನಪಡಿಸ್ತಾ ಉಂಟಂತೆ. ಶಾಕ್ ಅಲ್ಲ? ಹಲೋ, ಕಾಡು ಮೃಗಗಳು ಮತ್ತು ಪಕ್ಷಿಗಳು ದೇವರನ್ನು ಘನಪಡಿಸ್ತಾ ಉಂಟಂತೆ. ನೋಡಿ, ನಾನೊಂದು ಅಬ್ಸರ್ವ್ ಮಾಡಿದ್ದೇನೆ, ನೀವು ನೋಡ್ರಿ, ಕೆಲವು ಕಡೆಗಳಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ಅವರಿಗೆ ಸಂಬಂಧಪಟ್ಟಂಥ ಆರಾಧನೆ ಮಾಡುವಾಗ ಮೈಕಿಟ್ಟ ಅವರು ಅವರ ಬಾಂಗ್ ಅಂತ ಹೇಳ್ತಾರೆ, ಅದನ್ನು ಘೋಷಿಸುವಾಗ ನಾಯಿಗಳು ಓ ಅಂತ ಇರ್ತದೆ. ಓಕೆ, ಆಮೇಲೆ ಹಿಮ್ಸ್ ಸಾಂಗ್ ಆಡುವಾಗ ನೀವು ಕೇಳಿದ್ದೀರಾ? ಹಿಮ್ಸ್ ಸಾಂಗ್, ಬೇರೆ ಸಾಂಗ್ ಆಡುವಾಗ ಕೆಲವು ಮನೆಯಲ್ಲಿ ನಾಯಿಗಳು ಓ ಅಂತ ಇರ್ತದೆ. ಕೆಲವು ಮನೆಯಲ್ಲಿ ಅಂತ ನೋಡಿ, ಕೆಲವು ಕಡೆ ಚರ್ಚ್ದು ಬೆಲ್ ಆಗುವಾಗಂತೆ ಓ ಅಂತ ಇರ್ತದೆ. ನಾವೆಂತ ಹೇಳ್ತೀವಿ, ನಾಯೊಂದು ಎಂಚಿನ ಬಂಕರ್ ಪೋಯ ಅಂತ ಹೇಳ್ತೀವಿ. ವಾಕ್ಯ ಹೇಳ್ತದೆ, ಅದು ನಮಗೆ ಗೊತ್ತಿಲ್ಲ ಯಾವ ರೀತಿ ಘನಪಡಿಸ್ತದೆ ಅಂತ. ಸತ್ಯ ಅವುಗಳು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ದೇವರು ಹೇಳಿದ್ದಾನಂದರೆ ಗ್ಲೋರಿ ಟು ಗಾಡ್. ನರಿ, ಉಷ್ಟ್ರ ಪಕ್ಷಿ ಎಲ್ಲ ಘನಪಡಿಸ್ತದೆ, ಎಲ್ಲ ಕಾಡು ಮೃಗಗಳು ಎವ್ರಿ ಡೇ ದೇವರನ್ನು ಘನಪಡಿಸ್ತಾ ಇದ್ದೇವೆ. ಆದರೆ ಯಾರ ಮೂಲಕ ಘನತೆಯನ್ನು ಬಯಸಿದ್ದಾನೋ ಅವರ ಪರಿಸ್ಥಿತಿ ಏನು? ಯಾರೆಲ್ಲ ಮೂಲಕ ದೇವರು ಘನತೆಯನ್ನು ಬಯಸ್ತೇನೆ ಗೊತ್ತುಂಟ? ಇಡೀ ನೋಡ್ರಿ, ಅದಕ್ಕೆ ವರ್ಡ್ ಹೇಳ್ತೇನೆ. ಕೀರ್ತನೆ ಕೊನೆಯ ಅಧ್ಯಾಯ ಯಾವುದು? ಎಷ್ಟನೇ ಅಧ್ಯಾಯ? 150ನೇ ಅಧ್ಯಾಯ, ಕೊನೆಯ ವಚನ. ಅಲ್ಲಿ ಏನು ಬರೆದಿದೆ ಗೊತ್ತುಂಟ? ಶ್ವಾಸವಿರುವುದೆಲ್ಲವೂ ಯೆಹೋವನು ಸ್ತುತಿಸಲಿ. ಅಂದರೆ ಅದರ ಇನ್ನೊಂದು ಅರ್ಥ ಘನಪಡಿಸಲಿ, ಇನ್ನೊಂದು ಅರ್ಥ ಮಹಿಮೆ ಪಡಿಸಲಿ. ಸ್ತುತಿಯಲ್ಲಿಯೇ ಮಹಿಮೆ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರೆಲ್ಲ ದೇವರನ್ನು ಮಹಿಮೆ ಪಡಿಸಬೇಕಂತೆ? ಶ್ವಾಸವಿರುವುದೆಲ್ಲವೂ. ಹಲ್ಲೆಲೂಯ. ಗಿಡ ಮರಗಳು ಶ್ವಾಸ ಬಿಡ್ತದ? ಹಲೋ, ಗಿಡ ಮರಗಳು ಶ್ವಾಸ ಬಿಡ್ತದ? ಹೌದು. ಅವುಗಳು ಕೂಡ, ಕಾಡು ಪ್ರಾಣಿಗಳು ಶ್ವಾಸ ಬಿಡ್ತದ? ಅವುಗಳು ಕೂಡ ದೇವರೇ ಸಾಕ್ಷಿ ಕೊಟ್ಟಿದ್ದಾನೆ. ನೀವಾದರೂ ನಾನು ನಿಮ್ಮನ್ನು ನನಗೆ ಬೇಕಂತ ಆರಿಸಿಕೊಂಡಿದ್ದೇನೆ, ನಿಮ್ಮಿಂದ ಸಿಗದ್ದು ಆ ಮೂಕ ಪ್ರಾಣಿ ಪಕ್ಷಿಗಳಿಂದ ಸಿಗ್ತಾ ಉಂಟು. ಯಾರಿಂದ ನಾನು ಹೆಚ್ಚು ಬಯಸಿದ್ದೇನೆ ಅವರ ಹತ್ರ ಸಿಗ್ತಾನೇ ಇಲ್ಲ, ಇತರರ ಹತ್ರ ಸಿಗ್ತಾ ಉಂಟು. ಹಲೋ, ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಪ್ರಿಯರೇ. ಇದು ಹೊಸ ಒಡಂಬಡಿಕೆಗೆ ಈಗ ತರಲಿಕ್ಕೆ ಆಗಲಿಲ್ಲ ನನಗೆ ಈಗ. ಹಲ್ಲೆಲೂಯ, ಹಲ್ಲೆಲೂಯ. ಒಂದನೇದಾಗಿ ತಿಳ್ಕೊಳ್ರಿ, ಶ್ವಾಸ ಇರುವುದೆಲ್ಲವೂ ಸ್ತುತಿಸಬೇಕು. ಎರಡನೇದಾಗಿ, ದೇವರು ಒಂದು ಉದ್ದೇಶಕ್ಕಾಗಿ ಯಾರನ್ನು ಆರಿಸಿಕೊಂಡಿರ್ತಾನೋ ಅವರು ದೇವರನ್ನು ಸ್ತುತಿಸಬೇಕು, ದೇವರನ್ನು ಮಹಿಮೆ ಪಡಿಸಬೇಕು. ಹಾಗಾದರೆ ಇಷ್ಟರವರೆಗೆ ಹಳೆ ಒಡಂಬಡಿಕೆ ವಿಚಾರ ನೋಡ್ತಾ ಬಂದೆವು. ಇವತ್ತು ಕ್ರೈಸ್ತ ಸಭೆ ನಾವು ಯಾರು? ನಾವು ಅವರ ಹಾಗೆ ಆರಿಸಲ್ಪಟ್ಟವರು, ನೇಮಿಸಲ್ಪಟ್ಟವರು. ಹಲ್ಲೆಲೂಯ, ಹಲ್ಲೆಲೂಯ. ಆ ಇಸ್ರಾಯೇಲ್ ಜನಾಂಗ ಆಗುವುದಕ್ಕೆ ಯಾರನ್ನು ದೇವರು ಫಸ್ಟ್ ಕರೆದ? ಅಬ್ರಾಮನನ್ನು ದೇವರು ಫಸ್ಟ್ ಕರೆದ ಅಲ್ಲ? ಅಬ್ರಾಮನು ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿ ಹೇಗೆ ಕಾಣಿಸಿಕೊಂಡ? ಹೇಗೆ? ಅವನ ಕೆಲಸ ಕಾರ್ಯದ ನಿಮಿತ್ತ, ಪ್ರಯತ್ನದ ನಿಮಿತ್ತ ಅವನು ಯೋಗ್ಯನಾಗಿ ಕಾಣಿಸಿಕೊಂಡ ಅಲ್ಲ, ನಂಬಿಕೆಯಿಂದಲೇ ನೀತಿವಂತನೆಂಬುದಾಗಿ ಕಾಣಿಸಿಕೊಂಡ. ಇವತ್ತು ಸೇಮ್ ಥಿಂಗ್, ಅವರ ಹಾಗೆ, ಆ ಜನಾಂಗದ ಹಾಗೆಯೇ ಒಂದು ಉದ್ದೇಶಪೂರ್ವಕವಾಗಿ ಕ್ರಿಸ್ತ ಯೇಸುವಿನಲ್ಲಿ ನಾನು ನೀವು ಕೂಡ ಆರಿಸಲ್ಪಟ್ಟಿದ್ದೇವೆ. ತಿಳ್ಕೊಳ್ರಿ, ಅವರ ಹಾಗೆಯೇ ದೇವರ ಮಹಿಮೆಗಾಗಿ ನಾವು ಆರಿಸಲ್ಪಟ್ಟಿದ್ದೇವೆ. ಅದಕ್ಕೆ ಒಂದು ಕೊಟೇಶನ್, ನಿಯರೆಸ್ಟ್ ಕೊಟೇಶನ್ ಕೊಡ್ತೇನೆ, ಒಂದು ಹತ್ತಿರವಿರುವಂಥ ಕೊಟೇಶನ್. ದೇವರ ವಾಕ್ಯ 1 ಕೊರಿಂಥಿ 6:20 ವಚನ ಏನು ಹೇಳ್ತದೆ? ನಿಮ್ಮ ದೇಹದ ಮೂಲಕ ದೇವರ ಪ್ರಭಾವವನ್ನು, ಸಭೆಗೆ ಹೇಳುವುದು, ನಿಮ್ಮ ದೇಹದ ಮೂಲಕ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಹಲ್ಲೆಲೂಯ. ದೇವರ ಮಕ್ಕಳು ಇರುವುದೇ ಅವರ ಜೀವಿತದ ಮೂಲಕ, ಅವರ ದೇಹದ ಮೂಲಕ, ಅವರ ಜೀವಿತದ ಮೂಲಕ ದೇವರ ಪ್ರಭಾವವನ್ನು, ಮಹಿಮೆಯಾದ ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ಇರುವುದು. ಹಲ್ಲೆಲೂಯ. ದೇವರ ಚಿತ್ತವಾದರೆ ಮುಂದಿನ ಸಂಡೇ ಅಥವಾ ಮುಂದಿನ ಸಮಯದಲ್ಲಿ ನೋಡೋಣ, ದೇವರ ಸಭೆ ಹೇಗೆ ದೇವರನ್ನು ಮಹಿಮೆ ಪಡಿಸಬಹುದು. ಹಲ್ಲೆಲೂಯ. ಮಹಿಮೆ ಪಡಿಸದಿದ್ದರೆ ಏನಾಗ್ತದೆ?
ದುಃಖ ಆಗ್ತದೆ. ಇವತ್ತು ಈ ವಾಕ್ಯಗಳ ಮೂಲಕ ನಮ್ಮ ಲೈಫನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನಲ್ಲಿ ನಿಮ್ಮಲ್ಲಿ ಕೇವಲ ತೋರುವಿಕೆಯ ಭಕ್ತಿ ಇದೆಯಾ? ಇತರರನ್ನು ಮಾತ್ರ ಸೆಳಿಲಿಕ್ಕೆ ಓ ಹೌದಪ್ಪ ಇವನೊಂದು ದೊಡ್ಡ ಭಕ್ತ, ಇವಳು ದೊಡ್ಡ ಭಕ್ತಳು ಅನ್ನೋದಕ್ಕೆ ಮಾತ್ರ ಆ್ಯಕ್ಟಿಂಗ್ ಇದೆಯಾ ಅಥವಾ ವಾಕ್ಯದ ಆ್ಯಕ್ಟ್ ಇದೆಯಾ? ಆ್ಯಕ್ಟಿಂಗ್ ಬೇರೆ, ಆ್ಯಕ್ಟ್ ಬೇರೆ. ಆ್ಯಕ್ಟಿಂಗ್ ಅಂದರೆ ನಟನೆ, ಆ್ಯಕ್ಟ್ ಅಂದರೆ ವರ್ತನೆ, ಹಾಗೆಯೇ ನಡೆಯುವಂಥದ್ದು. ಹಲ್ಲೆಲೂಯಾ. ಆಲೋಚನೆ ಮಾಡಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಎಷ್ಟು ಕ್ಷಣಗಳು ನಮಗೆ ಸಿಗ್ತಾ ಉಂಟು, ಎಷ್ಟು ದಿನಗಳು ಸಿಗ್ತಾ ಉಂಟು, ಹೇಗೆ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದೇವೆ. ಇಸ್ರಾಯೇಲರ ನಿಮಿತ್ತವಾಗಿ, ತಾನು ಆರಿಸಲ್ಪಟ್ಟಂಥ ಇಸ್ರಾಯೇಲರ ನಿಮಿತ್ತವಾಗಿ ಆತನು ಸಂತೋಷಕ್ಕೆ ಒಳಗಾಗಲಿಲ್ಲ. ಕ್ರೈಸ್ತ ಸಭೆಯ ಮೂಲಕ ಆತನು ಸಂತೋಷಕ್ಕೆ ಒಳಗಾಗಿದ್ದಾನ. ಹೇಗೆ ಮಹಿಮೆ ಪಡಿಸ್ತಾ ಇದ್ದೇವೆ? ಯಾರನ್ನು ಮಹಿಮೆ ಪಡಿಸ್ತಾ ಇದ್ದೇವೆ? ಹಲ್ಲೆಲೂಯಾ. ಜಸ್ಟ್ ಒಂದು ಪ್ರಶ್ನೆ ಹಾಕಿಕೊಳ್ಳೋಣ, ಎದ್ದು ನಿಂತ್ಕೊಳ್ಳೋಣ. ದೇವ್ರ ಚಿತ್ತ ಆದರೆ ಮುಂದಿನ ವಾರದಲ್ಲಿ ಇನ್ನೂ ಕೆಲವು ಪಾಯಿಂಟ್ಗಳಿದೆ. ಕ್ರೈಸ್ತ ಸಭೆ ದೇವರನ್ನು ಹೇಗೆ ಮಹಿಮೆ ಪಡಿಸಬಹುದೆಂಬುದಾಗಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಂತ ಒಂದಂತೂ ಸತ್ಯ, ಅವರ ಹಾಗೆ ನಾನು ನೀವು ಕೂಡ ಉದ್ದೇಶಪೂರ್ವಕವಾಗಿ ಕರೆಯಲ್ಪಟ್ಟಿದ್ದೇವೆ. ನಾವು ನಮ್ಮನ್ನು ಗ್ಲೋರಿಫೈ ಮಾಡಿಕೊಳ್ಳುವುದಕ್ಕಾಗಿ, ಮಹಿಮೆ ಪಡಿಸಿಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ, ನಮ್ಮ ದೇವರನ್ನು ಮಹಿಮೆ ಪಡಿಸೋದಕ್ಕಾಗಿ ಕರೆಯಲ್ಪಟ್ಟವರು. ಹಲೋ, ಏನಪ್ಪ ಬ್ಯುಸಿ ಇದ್ದೀರಾ? ಬೇನು ಬ್ಯುಸಿಯಾ? ಹೇಗಾಗ್ತಾ ಉಂಟು ದೇವರಿಗೆ ಮಹಿಮೆ? ಹೋ, ಬಿಸಿ 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 ಬಿಸಿ. ಹೇಗಾಗ್ತಾ ಉಂಟು ದೇವರಿಗೆ ಮಹಿಮೆ? ಆಗ್ತಾ ಉಂಟಾ? ಯಾವ ರೀತಿ ದೇವರಿಗೆ ಮಹಿಮೆ ಆಗ್ತಾ ಉಂಟಾ? ಆಗುತ್ತಾ ಇರೋದಾದ್ರೆ ಗ್ಲೋರಿ ಟು ಗಾಡ್, ನಿಮ್ಮನ್ನು ಎನ್ಕರೇಜ್ ಮಾಡ್ತಾ ಇದ್ದೇನೆ. ಅಥವಾ ಒಂದು ವೇಳೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ ಹಾಗೆ ಲೋಕದ ಕುಗ್ಗಿಸುವಿಕೆಗಳು ಬಂದುಕೊಂಡು ನಮ್ಮ ಪೇಪರಲ್ಲಿಯೂ ನಮ್ಮ ವಾಟ್ಸಪ್ಪಲ್ಲಿಯೂ ಕೆಲವರು ಡೈರಿ ಬರೆಯುವುದುಂಟು, ಗೊತ್ತುಂಟಾ? ಕೆಲವರ ಲೈಫ್ ಸ್ಟೋರಿ ಡೈರಿಯಲ್ಲಿ ಉಂಟು. ಎಲ್ಲ ಕಣ್ಣೀರು ಕಣ್ಣೀರು ಕಣ್ಣೀರು. ನಾನು ಅವರಿಗೆ 10 ರೂಪಾಯಿ ಇಂಥ ದಿನದಲ್ಲಿ ಕೊಟ್ಟಿದ್ದೆ, ಅವರು ನನಗೆ 5 ರೂಪಾಯಿ ಮಾತ್ರ ಕೊಟ್ಟರು, ಮೋಸ ಮಾಡಿದ್ರು. ತಾರೀಕು, ಹೆಸರು, ಊರು, ಪಟ್ಟಣ, ಡೈರಿ, ವಾಟ್ಸಪ್. ಎಂಥ ಒಂದು ಒಳ್ಳೆ ಅವಕಾಶ ನಮ್ಮ ಡೈರಿಯಲ್ಲಿ ದೇವರ ಮಹಿಮೆಗಾಗಿ ಬರೆಯುವಂಥದ್ದು. ಕೆಲವು ಪುಸ್ತಕ ಬರೆದವರನ್ನು ನೆನೆಸುವಾಗ ನನಗೆ ಕಣ್ಣಲ್ಲಿ ನೀರು ಬರ್ತದೆ. ಒಳ್ಳೆ ಭಕ್ತರು ಮುಗಿದು ಹೋಗ್ತಾ ಇದ್ದಾರೆ ಈ ದಿನಗಳಲ್ಲಿ. ಅದರೊಬ್ಬರು DGS ದಿನಕರನ್ ಎಷ್ಟು ಬುಕ್ ಬರೆದಿದ್ದಾರೆ. ಒಳ್ಳೆ ಅಭಿಷಿಕ್ತರು ಹೋಗ್ತಾ ಇದ್ದಾರೆ. ನನ್ನ ಪ್ರಾರ್ಥನೆ ಒಂದೇ, ಸ್ವಾಮಿ, ಈ ಮುಂದಿನ ಜನರೇಷನ್, ನಮ್ಮ ಕಾಲ, ನಮ್ಮ ನಂತರದ ಜನರೇಷನ್, ಅವರ ಹಾಗೆ ಅವರಕ್ಕಿಂತಲೂ ವಿಶೇಷವಾಗಿ ನಿನ್ನ ಮಹಿಮೆಯನ್ನು ಪ್ರಖ್ಯಾತಿಗೆ ತರುವವರಾಗಬೇಕು. ನಮ್ಮ ಸ್ವಂತದವರೇ ಅಂತ ಹೇಳಿದರೆ ತಪ್ಪಾಗಲಾರದು. ನಮ್ಮ ಬಹಳ ಆತ್ಮೀಯರು ರೋಷನ್ ಜತ್ತನರವರು, ಕ್ರಿಸ್ತನಲ್ಲಿ ನಿದ್ರೆ ಹೋದ್ರವರು. ನಾನು ಎಣಿಸ್ತಾ ಇದ್ದೆ, ಅವರ ಪ್ರಾರಂಭ ಸ್ವಾಮಿ ಆಗಲಿಕ್ಕೆ ಹೋದವರು, ಗುಡ್ಡ ಪ್ರದೇಶಗಳಿಗೆ ಹೋಗಿ ಕೂತ್ಕೊಳ್ಳಿಕ್ಕೆ ಬಯಸಿದವರು, ಕಾವಿಯನ್ನು ಧರಿಸಿದವರು, ಡ್ರಗ್ಸ್ಗಳಲ್ಲಿ ಇದ್ದವರು, ಡಿಸ್ಕೋ ಡ್ಯಾನ್ಸ್ಗಳಲ್ಲಿ ತೊಡಗಿಸಿಕೊಂಡಿದ್ದವರು. ದೇವರಂಥವರನ್ನು ಹೇಗೆ ಆರಿಸಿಕೊಂಡು ಭಾರತದಲ್ಲಿಯೂ ವಿದೇಶದಲ್ಲಿಯೂ ಅವರನ್ನು ಉಪಯೋಗಿಸ್ತಾ ಬಂದ ನೋಡ್ರಿ. ಅವರುಗಳು ಕೆಲವು ಸಣ್ಣ ಪುಟ್ಟ ಪುಸ್ತಕಗಳನ್ನು ಬರೆದಿದ್ದಾರೆ. ನಾನು ಇದೆಲ್ಲ ಎಣಿಸ್ತಾ ಇದ್ದಿಂಥವರನ್ನು ಎಣಿಸುವಾಗ ತುಂಬ ಬೇಜಾರಾಗ್ತಾ ಇತ್ತು. ದೇವರೇ, ಭೂಮಿಯಲ್ಲಿ ಎಷ್ಟು ಕಾಲ ನಮ್ಮನ್ನು ನೀನು ಇಟ್ಟಿದೆಯೋ ಅಷ್ಟು ಕಾಲ ನಿನ್ನ ಮಹಿಮೆಗಾಗಿ ಜೀವಿಸು. ನಾವೇನಾದರೂ ದೊಡ್ಡ ಚರಿತ್ರೆಯ ಕೆಲಸ ಮಾಡಬೇಕು. ಇವತ್ತು ಕ್ರೈಸ್ತನು ತನ್ನ ಸಭೆಯನ್ನು ಇಟ್ಟದ್ದು ಚಾರಿತ್ರಿಕವಾದಂಥ ಕೆಲಸ ಮಾಡುವುದಕ್ಕಾಗಿ, ತನ್ನ ಮಹಿಮೆಯನ್ನು ತೋರ್ಪಡಿಸುವುದಕ್ಕಾಗಿ. ಹಲ್ಲೆಲೂಯಾ. ಏನೋ ಸಣ್ಣ ಪುಟ್ಟ ಇದ್ದುಕೊಂಡು ಆ ಹರ್ಟ್ನೆಸ್, ಈ ಹರ್ಟ್ನೆಸ್, ಆ ದ್ವೇಷ, ಈ ದ್ವೇಷ, ಆ ನೋವು ತೆಗೆದು ಹಾಕಿ ಬಿಡ್ರಿ. ಅದು ದೇವ ಜನರಿಗೆ ಯೋಗ್ಯವಾದದ್ದು ಅಲ್ಲ. ಅದು ನನಗೆ ನಿಮಗೆ ಸಂಬಂಧಪಟ್ಟದ್ದು ಅಲ್ಲ. ಅದು ಲೋಕದಲ್ಲಿರುವಂಥದ್ದು, ಲೋಕದಲ್ಲೇ ಮುಗಿದು ಹೋಗಿರುವಂಥದ್ದು. ನಾನು ನೀವಿರುವಂಥದ್ದು ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ. ನಾನು ನಂಬ್ತೇನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾವು ಕಲಿಲಿಕ್ಕಿದ್ದೇವೆ ದೇವರ ವಾಕ್ಯದ ಮೂಲಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ
ದೇವರು ನಮ್ಮ ಕೂಡ ಮಾತಾಡಿದ್ದಾನೆ. ನಮ್ಮನ್ನೇ ನಾವು ಪ್ರಶ್ನೆ ಕೇಳೋಣ, ಇತರರನ್ನು ನೋಡೋದು ಬಿಟ್ಟು ಬಿಡೋಣ, ನಮ್ಮನ್ನೇ ನೋಡೋಣ. ಈ ಆಲಯದ ಮೂಲಕ ದೇವರಿಗೆ ಎಷ್ಟು ಮಹಿಮೆ ಆಗಿದೆ, ದೇವರೆಷ್ಟು ಸಂತೋಷ ಪಟ್ಟಿದ್ದಾನೆ, ದೇವರ ಉದ್ದೇಶ ಚಿತ್ತಗಳು ಎಷ್ಟು ನೆರವೇರಿರುವುದಾದ್ರೆ ದೇವರಿಗೆ ಸ್ತೋತ್ರ. ಕಡಿಮೆ ನೆರವೇರುತ್ತಾ ಇರುವುದಾದ್ರೆ ಹೆಚ್ಚಿಸೋಣ. ನೆರವೇರುವುದೇ ನಿಂತು ಹೋಗಿರುವುದಾದ್ರೆ, ಸ್ಟಕ್ ಆಗಿರುವುದಾದ್ರೆ ಆ ಸ್ಟಕ್ಕಿಂಗ್ನೆಸ್ ಇಂದ ಹೊರಗೆ ಬರೋಣ. ಅರೈಸ್, ಶೈನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತನ ಮೇಜಿಗೆ ಬರೋದಕ್ಕಾಗಿ ನಾವು ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯಕ್ಕೋಸ್ಕರ ಸ್ತೋತ್ರ, ನೀನು ಮಾತಾಡಿರೋದಕ್ಕಾಗಿ ಸ್ತೋತ್ರ. ಇದು ಅನೇಕರ ಆತ್ಮಿಕತೆಗೆ, ನಿನ್ನನ್ನು ಮಹಿಮೆ ಪಡಿಸುವುದಕ್ಕೆ ಪ್ರಯೋಜನಕರವಾಗಿರಲಿ. ಇದರ ಮೂಲಕ ನಿನ್ನ ನಾಮ ಒಂದೇ ಮಹಿಮೆಯಾಗಲಿ, ನಿನ್ನ ನಾಮ ಅಭಿವೃದ್ಧಿಯಾಗಲಿ. ನೀನೊಬ್ಬನೇ ಮಹಿಮೆಗೆ ಯೋಗ್ಯನಾದ ದೇವರು, ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಸಭೆ ದಯವಿಟ್ಟು ಕೂತ್ಕೊಂಡು 1 ನಿಮಿಷ ಕೂತ್ಕೊಂಡು. ಥ್ಯಾಂಕ್ ಯು ಜೀಸಸ್.